ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಆರ್ಟಿಕಲ್ 14ರ ಬಗ್ಗೆ ಚರ್ಚೆ ಮಾಡೋಣ. ಆರ್ಟಿಕಲ್ 14 ಅಂದರೆ ಕಲಂ 14 ಇಲ್ಲಿಡದ ಮೂಲಭೂತ ಹಕ್ಕುಗಳ ಆರಂಭ ಆಕೈತಿ. ಮೂಲಭೂತ ಹಕ್ಕುಗಳ ಆರಂಭ ಎಲ್ಲಿಡದಪ್ಪ ಅಂತಂದ್ರೆ ಆರ್ಟಿಕಲ್ 14ರಿಂದ ಆರಂಭ ಆಕೈತಿ. ಆರ್ಟಿಕಲ್ 12 ಏನು ಹೇಳ್ತು ಅಂತಂದ್ರೆ ರಾಜ್ಯದ ಪರಿಭಾಷೆಯನ್ನು ಹೇಳ್ತು. ಹೌದಾ? ಆಮೇಲೆ ರಾಜ್ಯದಲ್ಲಿರ್ತಕ್ಕಂಥ ಜನ ಮಾಡುವಂಥ ಕಾನೂನು ಯಾವ ರೀತಿ ಇರಬೇಕು ಅನ್ನೋದು ಆರ್ಟಿಕಲ್ 13 ಹೇಳ್ತು. ಯಾಕಂತಂದ್ರೆ ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆ ತರುವಂಥ ಕಾನೂನುಗಳನ್ನು ಅಲ್ಟ್ರಾ ವೈರ್ ಅಂತೇಳಿ ಡಿಕ್ಲೇರ್ ಮಾಡಿರಿ, ಇರಲಿಲ್ಲ ಅಂತಂದ್ರೆ ನಲ್ ಆ್ಯಂಡ್ ವೈಡರ್ ಅಂತೇಳಿ ಡಿಕ್ಲೇರ್ ಮಾಡಿರಿ ಅಂಥೇಳಿ ಆರ್ಟಿಕಲ್ 13 ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ ನಿರ್ದೇಶನವನ್ನು ನೀಡಿತು. ಅಂದರೆ ಏನು ರಾಜ್ಯದ ಪರಿಭಾಷೆಯನ್ನು 12ರಲ್ಲಿ ಹೇಳಿದ್ರು, 13ರಲ್ಲಿ ಯಾವ ರೀತಿ ಕಾನೂನುಗಳನ್ನು ಜಾರಿಗೆ ತೊಗೊಂಬರಬೇಕು ಅನ್ನೋದನ್ನು ಹೇಳಿದರು. ಹೌದಾ? ಜೊತೆಗೆ ಕಾನೂನು ಅಂತಕ್ಕಂಥ ಪದ ಏನೇನು ಒಳಗೊಂಡೈತಿ ಅನ್ನೋದನ್ನು ಕೂಡ ಹೇಳಿದರು. ಏನು? ಸುಗ್ರೀವಾಜ್ಞೆ, ಆರ್ಡಿನನ್ಸ್. ಎರಡನೇದ್ದು ಆರ್ಡರ್, ಆದೇಶ. ಮೂರನೇದ್ದು ಬೈಲಾಸ್, ಒಳ ನಿಯಮಗಳು. ನಾಲ್ಕನೇದ್ದು ಲಾಸ್. ಐದನೇದ್ದು ಕಸ್ಟಮ್ಸ್. ಈ ರೀತಿ ಈ ಕಾನೂನು ಅಂತಕ್ಕಂಥ ಪದ ಒಳಗೊಂಡಿರ್ತೈತಿ ಅಂತೇಳಿ ಆರ್ಟಿಕಲ್ 13 ಸಬ್ ಕ್ಲಾಸ್ 3 ಎದ್ರೊಳಗೆ ಹೇಳಿದರು. ಹೌದಾ? ಆಮೇಲೆ ಆರ್ಟಿಕಲ್ 13 ಸಬ್ ಕ್ಲಾಸ್ 4 ಏನು ಹೇಳಿದರು ಅಂತಂದ್ರೆ 368ರ ಅಡಿಯಲ್ಲಿ ತಿದ್ದುಪಡಿ ತಂದ ಕಾನೂನು, ಸಂವಿಧಾನಕ್ಕೆ ತಿದ್ದುಪಡಿ ತಂದ ಕಾನೂನು ಆರ್ಟಿಕಲ್ 13 ಸಬ್ ಕ್ಲಾಸ್ 2ರಲ್ಲಿ ಇರತಕ್ಕಂಥ ಕಾನೂನು ಎಂಬ ಪದವನ್ನು ಒಳಗೊಳ್ಳುವುದಿಲ್ಲ ಅಂತ ಹೇಳಿದರು. ಎಲ್ಲಿ? ಆರ್ಟಿಕಲ್ 13 ಸಬ್ ಕ್ಲಾಸ್ 4ರಲ್ಲಿ. ಅದನ್ನೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈ ವಿಡಿಯೋದಲ್ಲಿ ಏನು ಮಾಡಬೇಕು ಅಂತಂದ್ರೆ ಈಗ ಹಕ್ಕುಗಳ ಬಗ್ಗೆ ಚರ್ಚೆಯನ್ನು ಆರಂಭಿಸಬೇಕು. 6 ಹಕ್ಕುಗಳದವು. ಅದರೊಳಗೆ ಮೊದಲನೆಯದು ಸಮಾನತೆ ಹಕ್ಕು. 14ರಿಂದ 18ನೇ ವಿಧಿಯವರೆಗೂ ಹೇಳ್ತೈತಿ. 14ರಿಂದ 18ನೇ ವಿಧಿಯವರೆಗೂ ಸಮಾನತೆಯ ಹಕ್ಕನ್ನು ಡಿಸ್ಕಷನ್ ಮಾಡ್ತಾರೆ ಎಲ್ಲಿ? ಸಂವಿಧಾನದಲ್ಲಿ. ಈಗ ನಾವು ಅದರಲ್ಲಿ ಮೊದಲನೇದನ್ನು ನೋಡೋಣ. ಆರ್ಟಿಕಲ್ 14. ಆರ್ಟಿಕಲ್ 14 ಅಥವಾ ವಿಧಿ 14 ಚರ್ಚೆ ಮಾಡೋಣ ಇವತ್ತು. ಆರ್ಟಿಕಲ್ 14ರ ಶಬ್ದಶಃ ಅರ್ಥ ಅಥವಾ ಶಬ್ದಶಃ ವ್ಯಾಖ್ಯಾನ ಸಂವಿಧಾನದಲ್ಲಿ ಏನೈತಿ ಅಂತೇಳಿ ನೋಡೋದಾದರೆ, ಸ್ಟೇಟ್ ಶಾಲ್ ನಾಟ್ ಡೆನಿ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ವಿದಿನ್ ದ ಟೆರಿಟರಿ ಆಫ್ ಇಂಡಿಯಾ. ಈ ಎಲ್ಲ ಪದಗಳ ಭಾಳ ಇಂಪಾರ್ಟೆಂಟ್ ಅದಾವ. ಪ್ರತಿಯೊಂದು ಪದನೂ ಕೂಡ ತನ್ನದೇ ಆಗಿರ್ತಕ್ಕಂಥ ಮೀನಿಂಗನ್ನು ಹೊಂದ್ಯಾವ. ಇಲ್ಲಿ ನೋಡ್ರಿ, ಸ್ಟೇಟ್ ಅಂತೇಳಿ ಅಂದರೆ ಆರ್ಟಿಕಲ್ 14 ಯಾರ ವಿರುದ್ಧ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತಂದ್ರೆ ಸ್ಟೇಟ್ನ ವಿರುದ್ಧ. ಸ್ಟೇಟ್ಗೆ ಹೇಳ್ತೈತಿ ಏನಂತೇಳಿ, ಶಾಲ್ ನಾಟ್ ಅಂದ್ರೆ ಕಡ್ಡಾಯವಾಗಿ ಇದನ್ನು ಮಾಡಲೇಬಾರ್ದು ಅಂತ. ಏನು ಮಾಡಬಾರ್ದು? ಡೆನಿ, ತಿರಸ್ಕಾರ ಮಾಡಬಾರ್ದು. ಯಾವುದಕ್ಕೆ ತಿರಸ್ಕಾರ ಮಾಡಬಾರ್ದು? ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆಯನ್ನ ಅಥವಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಸಮಾನ ರಕ್ಷಣೆಯನ್ನ ಎಲ್ಲಿ? ವಿದಿನ್ ದ ಟೆರಿಟರಿ ಆಫ್ ಇಂಡಿಯಾ, ಭಾರತದ ಭೂಭಾಗದಲ್ಲಿ ಮಾತ್ರ. ಭಾರತದ ಭೂಭಾಗದ ಒಳಗಡೆ ಮಾತ್ರ ಇದು ಅನ್ವಯ ಆಕೈತಿ. ಟು ಎನಿ ಪರ್ಸನ್ ಅಂತೇಳಿ ಇಲ್ಲಿ ಅಂದಾರ. ಅಂದ್ರೆ ಈ ಹಕ್ಕು ಭಾರತದ ನಾಗರಿಕರಿಗೆ ಅಷ್ಟೇ ಅಲ್ಲದೆ ವಿದೇಶಿ ನಾಗರಿಕರಿಗೂ ಕೂಡ ಅನ್ವಯ ಆಕೈತಿ. ವಿದೇಶಿ ನಾಗರಿಕರನ್ನು ಕೂಡ ನಾವು ಕಾನೂನಿನ ಸಮಾನ ದೃಷ್ಟಿಯಲ್ಲಿ ಅಥವಾ ಸಮಾನ ಕಾನೂನಿನ ರಕ್ಷಣೆಯನ್ನ ತಿರಸ್ಕಾರ ಮಾಡುವ ಹಾಗಿಲ್ಲ. ಯಾರಿಗೆ? ವಿದೇಶಿ ನಾಗರಿಕರಿಗೂ ಕೂಡ. ಅಂದ್ರೆ ಈ ಲಾ ಡೈರೆಕ್ಷನ್ ಕೊಡ್ತೈತಿ ಸ್ಟೇಟಿಗೆ, ಯಾವುದು? ರಾಜ್ಯಕ್ಕ. ಏನಂತೇಳಿ, ನೀನು ಯಾವುದೇ ವ್ಯಕ್ತಿಯನ್ನ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು ಅಥವಾ ಸಮಾನ ಕಾನೂನಿನ ರಕ್ಷಣೆಗೆ ಭಾರತದ ಭೂಭಾಗದ ಒಳಗಡೆ ತಾರತಮ್ಯ ಮಾಡುವ ಹಾಗಿಲ್ಲ ಅಂತೇಳಿ ಇದರದು ವರ್ಷನ್. ಈ ರೀತಿ ಡೆಫಿನಿಷನ್ ಇದೆ. ಈ ಡೆಫಿನಿಷನ್ ಅನ್ನು ಬ್ರೇಕ್ ಮಾಡಿ ಓದೋಣ. ಈ ಆರ್ಟಿಕಲ್ 14ರಲ್ಲಿ ಬರೆದಿರ್ತಕ್ಕಂಥ ಕಾನೂನಿನ ಮುಂದೆ ಸಮಾನರು ಎಂಬ ಪರಿಕಲ್ಪನೆಯನ್ನ ಎ.ವಿ. ಡೈಸಿ ಅವರು ಬರೆದ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಗ್ಲೆಂಡ್ ಎಂಬ ಪುಸ್ತಕದಲ್ಲಿ ಮೊದಲ ಬಾರಿಗೆ ವಿವರಣೆ ನೀಡಿದರು. ಅಂದರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಈ ಕಾನ್ಸೆಪ್ಟನ್ನು
ಯಾರು ಕೊಟ್ಟರು ಅಂತಂದ್ರೆ A.V. ಡೈಸಿ ಅವರು ಕೊಟ್ಟರು. ಯಾವ ಪುಸ್ತಕದಲ್ಲಿ ಕೊಟ್ಟರು ಅಂತಂದ್ರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಗ್ಲೆಂಡ್ ಅಂತಕ್ಕಂಥ ಪುಸ್ತಕದಲ್ಲಿ ಕೊಟ್ಟರು. ಇದಿಷ್ಟು ನೆನಪಿರಬೇಕು. ಕಾನೂನಿನ ಮುಂದೆ ಸಮಾನರು ಎಂಬ ಪರಿಕಲ್ಪನೆಯನ್ನು ಯಾರು ಕೊಟ್ಟರು ಅಂತಂದ್ರೆ A.V. ಡೈಸಿ ಅವರು ಕೊಟ್ಟರು. ಕೇಳ್ತಾರೆ ಅವಾಗ ಎಕ್ಸಾಮ್ನೊಳಗೆ. ಆಮೇಲೆ ಯಾವ ಪುಸ್ತಕದಲ್ಲಿ ಮೊದಲು ಪ್ರಪೋಸ್ ಮಾಡಿದ್ರು ಅಂತಂದ್ರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಗ್ಲೆಂಡ್ ಎಂಬ ಪುಸ್ತಕದಲ್ಲಿ ಮೊದಲಿಗೆ ಪ್ರಪೋಸ್ ಮಾಡಿದ್ರು. ಹೌದಾ? ಈಗ ಆರ್ಟಿಕಲ್ 14ನಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ಒಂದೊಂದಾಗಿ ಬ್ರೇಕ್ ಮಾಡ್ಕೋತಾ ಬರೋಣ. ಅಂದ್ರೆ ಒಳ ಅರ್ಥವನ್ನು ನೋಡ್ಕೋತಾ ಬರೋಣ. ಅಂದ್ರೆ ನಮಗೆ ಆರ್ಟಿಕಲ್ ಸಂಪೂರ್ಣವಾಗಿ ತಿಳಿತೈತಿ. ಈ ಆರ್ಟಿಕಲ್ 14 2 ಸ್ಟೇಟ್ಮೆಂಟ್ಗಳನ್ನು ಒಳಗೊಂಡೈತಿ. ಒಂದನೇದ್ದು ಈಕ್ವಾಲಿಟಿ ಬಿಫೋರ್ ಲಾ, ಇಲ್ಲಿದೆ ನೋಡ್ರಿ. ಆಮೇಲೆ ಇನ್ನೊಂದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಒಂದನೇದ್ದು ಈಕ್ವಾಲಿಟಿ ಬಿಫೋರ್ ಲಾ, ಎರಡನೇದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈ 2 ಸ್ಟೇಟ್ಮೆಂಟ್ಗಳನ್ನು ಹೊಂದೈತಿ. ಇದನ್ನು ಇಂಗ್ಲೆಂಡ್ನಿಂದ ಬಾರೋ ಮಾಡ್ಕೊಂಡಿವಿ, ಇಂಗ್ಲೆಂಡ್ನಿಂದ ಪಡೆದುಕೊಂಡಿವಿ. ಇದನ್ನು ಅಮೇರಿಕಾದಿಂದ. ಹೌದಾ? ಇದು ನೆಗೆಟಿವ್ ಇನ್ ದಿ ಸೆನ್ಸ್, ಅಂದ್ರೆ ಋಣಾತ್ಮಕವಾಗಿ ವ್ಯವಹಾರ ಮಾಡ್ತೈತಿ. ಏನಂಥೇಳಿ ಸ್ಟೇಟ್ಗೆ ಹೇಳ್ತೈತಿ, ನೀನು ಶಾಲ್ ನಾಟ್ ಡೆನಿ ಅಂತೇಳಿ. ಶಾಲ್ ನಾಟ್ ಡೆನಿ ಏನಪ್ಪ ಅಂತಂದ್ರೆ ನೀನು ಈ ರೀತಿ ಮಾಡಕೂಡದು, ಈ ರೀತಿ ಮಾಡಕೂಡದು ಅಂತೇಳಿ ಹೇಳ್ತೈತಿ. ಯಾರಿಗೆ? ಸ್ಟೇಟ್ಗೆ. ಇಲ್ಲಿ ಪಾಸಿಟಿವ್ ಇನ್ ಸೆನ್ಸ್ ಅಂತೇಳಿ, ಅಂದ್ರೆ ನೀನು ಈ ರೀತಿ ಮಾಡಬಹುದು ಅಂತೇಳಿ. ಇಲ್ಲಿ ಮುಂದೆ ಕೆಲವೊಂದಿಷ್ಟು ಜಜ್ಮೆಂಟ್ಗಳನ್ನು ಹೇಳ್ಕೊತ ಬರ್ತೀವಿ, ಅವಾಗ ಇದರ ಅರ್ಥ ಗೊತ್ತಾಕೈತಿ. ಆಮೇಲೆ ಇದು ಜನರಲ್ ಇನ್ ಸೆನ್ಸ್, ಅಂದ್ರೆ ಸಾಮಾನ್ಯವಾಗಿ ಹೇಳ್ತೈತಿ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಅಂತೇಳಿ. ಇದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಏನು ಹೇಳ್ತೈತಿ ಅಂದ್ರೆ ಸಮಾನರನ್ನ ಸಮಾನವಾಗಿ ಕಾಣ್ರಿ, ಅಸಮಾನರನ್ನ ಅಸಮಾನರಂತೆ ಕಾಣ್ರಿ ಅಂತ. ಸಮಾನರಂತೆ ಕಾಣು, ಆಮೇಲೆ ಅಸಮಾನರನ್ನ ಅಸಮಾನರಂತೆ ಕಾಣು. ಲೈಕ್ ಶುಡ್ ಬಿ ಟ್ರೀಟೆಡ್ ಆಸ್ ಅ ಲೈಕ್ ಅಂಡ್ ಅಲೈಕ್ ಶುಡ್ ಬಿ ಟ್ರೀಟೆಡ್ ಆಸ್ ಅಲೈಕ್ ಅಂತೇಳಿ. ಅಂದ್ರೆ ಒಂದೇ ರೀತಿ ಇರೋರನ್ನ ಒಂದೇ ರೀತಿ ಕಾಣ್ರಿ, ಆಮೇಲೆ ಬೇರೆ ಬೇರೆ ಇರೋರನ್ನ ಬೇರೆ ಬೇರೆ ರೀತಿ ಕಾಣ್ರಿ ಅಂತೇಳಿ. ಅಂದ್ರೆ ಇಲ್ಲಿ ಸ್ಟೇಟ್ಗೆ ಡಿಸ್ಕ್ರಿಮಿನೇಷನ್, ತಾರತಮ್ಯ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತೈತಿ ಈ ಸ್ಟೇಟ್ಮೆಂಟು. ಇಲ್ಲಿ ಸ್ಟೇಟ್ಗೆ ತಾರತಮ್ಯ ಮಾಡಕೂಡದು ಅಂತ ಹೇಳ್ತೈತಿ. ಅಂದ್ರೆ ನೆಗೆಟಿವ್ ಸೆನ್ಸ್ದೊಳಗೆ ಹೇಳ್ತೈತಿ, ತಾರತಮ್ಯ ಮಾಡಕೂಡದು ಅಂತ. ಹೌದಾ? ಸಮಾನರನ್ನ ಸಮಾನರಂತೆ ಕಾಣ್ರಿ, ಅಸಮಾನರನ್ನ ಅಸಮಾನರಂತೆ ಕಾಣ್ರಿ ಅಂತಂದ್ರೆ ಇಲ್ಲಿ ತಾರತಮ್ಯ ಮಾಡೋಕೆ ಅವಕಾಶ ಕೊಡುತ್ತೆ. ಅಸಮಾನರನ್ನ ಅಸಮಾನತೆಯಿಂದನೇ ಕಾಣ್ರಿ ಅಂತ ಹೇಳ್ತಾ ಇದ್ದು. ಹೌದಾ? ಟ್ರೀಟ್ಮೆಂಟ್ ಶುಡ್ ಬಿ ಡಿಫ್ರೆಂಟ್ ವೆನ್ ಲೈಕ್ಸ್ ಆ್ಯಂಡ್ ಅಲೈಕ್ಸ್ ಆರ್ ಪ್ರೆಸೆಂಟ್ ಇನ್ ದೇರ್. ಅಂದರೆ ಸಮಾನರು ಮತ್ತು ಅಸಮಾನರು ಒಂದೇ ವೇದಿಕೆಯಲ್ಲಿದ್ದಾಗ ಅಸಮಾನರನ್ನ ಅಸಮಾನರಂತೆ ಕಾಣ್ರಿ, ಸಮಾನರನ್ನ ಸಮಾನರಂತೆ ಕಾಣ್ರಿ ಅಂತೇಳಿ ಈ ಸ್ಟೇಟ್ಮೆಂಟ್ ಹೇಳ್ತೈತಿ. ಹೌದಾ? ಇಲ್ಲಿ ಯಾರಿಗೂ ದೇರ್ ಇಸ್ ನೋ ಪ್ರೈವಿಲೇಜಸ್ ಇನ್ ಫೇವರ್ ಆಫ್ ದಿ ಸಮ್ ಪರ್ಸನ್ಸ್ ಅಂತೇಳಿ. ಅಂದರೆ ಯಾವುದೇ ವ್ಯಕ್ತಿಗೆ ಇಲ್ಲಿ ಕೆಲವೊಂದಿಷ್ಟು ಸೌಲಭ್ಯಗಳನ್ನು, ವಿಶೇಷ ಸೌಲಭ್ಯಗಳನ್ನು ಕೊಡಲಾಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲೊಬ್ಬ ಮಂತ್ರಿ ಮರ್ಡರ್ ಮಾಡ್ಯಾನು ಅಂತಂದ್ರೆ ಮಂತ್ರಿಗೂ ಜೀವಾವಧಿ ಶಿಕ್ಷೆನೆ. ಇಲ್ಲಿ ಸಾಮಾನ್ಯ ನಾಗರಿಕನು ಮರ್ಡರ್ ಮಾಡ್ಯಾನ ಅಂತಂದ್ರೆ ಅವನಿಗೂ ಜೀವಾವಧಿ ಶಿಕ್ಷೆನೆ. ಸಾಮಾನ್ಯ ನಾಗರಿಕನು ಅಂದ್ರೆ ಇಲ್ಲಿ ಮಂತ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೆಷಲ್ ಸ್ಟೇಟಸ್ ಇಲ್ಲ, ಅಥವಾ ನಾಗರಿಕರಿಗೆ ಯಾವುದೂ ಸ್ಪೆಷಲ್ ಸ್ಟೇಟಸ್ ಇಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಾವ ಕಾನೂನು? ಮರ್ಡರ್ ಮಾಡಿದಾಗ ಏನು ಶಿಕ್ಷೆ ಕೊಡಬೇಕು ಅನ್ನೋ ಕಾನೂನು. ಹೌದಾ? ಇಲ್ಲ ಇವ್ ಶ್ರೀಮಂತದಾನು ಇವಂಗೆ ಶಿಕ್ಷೆ ಕಡಿಮೆ ಮಾಡ್ರಿ, ಇವ ಬಡವದಾನು ಈ ರೀತಿ ಶಿಕ್ಷೆ ಕಡಿಮೆ ಮಾಡ್ರಿ ಅಂತಿಲ್ಲ. ಹೌದಾ? ಆಮೇಲೆ ಇದು ಸ್ಟೇಟ್ನ ವಿರುದ್ಧ ನಮಗೆ ಸಿಕ್ಕಿರ್ತಕ್ಕಂಥ ಹಕ್ಕು. ಇದು ಯಾವುದು? ರಾಜ್ಯದ ವಿರುದ್ಧ. ಇದನ್ನ ಖಾಸಗಿ ವ್ಯಕ್ತಿ ವಿರುದ್ಧ ಕೇಳಂಗಿಲ್ಲ, ಖಾಸಗಿ ವ್ಯಕ್ತಿಯ ವಿರುದ್ಧ ಕೇಳಂಗಿಲ್ಲ. ಹೌದಾ? ನನ್ನ ಮನೆಯೊಳಗೆ ನಾನು ಸಮಾನತೆಯಿಂದ ನಾನು ನೋಡದೇ ಇರ್ಬೋದು, ಅದನ್ನು ನೀವು ಕೇಳಕ್ಕೆ ಬರೋದಿಲ್ಲ. ಹೌದಾ? ಅಂದ್ರೆ ನನ್ನ ಮನೆಯೊಳಗೆ ಮಂತ್ರಿ ಬಂದಾಗ ನಾವು ಒಂದು ಚೇರ್ ಹಾಕಿ ಕುಣಿಸ್ತಾನೋ, ಇನ್ನೊಬ್ಬ ಸಾಮಾನ್ಯ ನಾಗರಿಕ ಬಂದಾಗ ನಾನು ಚೇರ್ ಹಾಕಂಗಿಲ್ಲ. ಅವ್ನು ಚೇರ್ ಹಾಕಿದ್ದು ನನಗೆ ಚೇರ್ ಹಾಕಿಲ್ಲ ಅಂತೇಳಿ ನೀವು ಕೇಳಿ ಕೋರ್ಟಿಗೆ ಹೋಗಕ್ಕೆ ಬರಂಗಿಲ್ಲ. ನನ್ನ ರೈಟ್ ವೈಲೇಷನ್ ಆಗೈತೆ ಅಂತೇಳಿ. ಅರ್ಥ ಆಯ್ತಾ? ಅಂದ್ರೆ ನಾ ಹೆಂಗೆ ನನ್ನ ಮನೆಯೊಳಗೆ ಅದು ನನ್ನ ಸ್ವಂತ ಜಾಗ ನಾ ಏನು ಬೇಕಾದರೂ ಟ್ರೀಟ್ ಮಾಡ್ಬೋದು, ಆದರೆ ಪಬ್ಲಿಕ್ ಪ್ಲೇಸ್ನಲ್ಲಿ ಅಥವಾ ಗೌರ್ಮೆಂಟು ಆ ರೀತಿ ಟ್ರೀಟ್ ಮಾಡಕ್ಕೆ ಬರೋಂಗಿಲ್ಲ. ಅಂದರೆ ಈ ಗೌರ್ಮೆಂಟ್ ಆಫೀಸ್ನಲ್ಲಿ ಮಂತ್ರಿ ಬಂದಾನು ಅಥವಾ ಮತ್ತೊಬ್ಬ ಯಾವ ಅಧಿಕಾರಿ ಬಂದಾನು ಅಥವಾ ಶ್ರೀಮಂತ ಬಂದಾನು ಅಂತಂದ್ರೆ ಅವ್ನಿಗೆ ಚೇರ್ ಹಾಕಿ ಕುಣಿಸೋದು, ಮತ್ತು ಬಡವ ವ್ಯಕ್ತಿ ಬಂದಾನು ಅಂತಂದ್ರೆ ಅವ್ನಿಗೆ ಚೇರ್ ಹಾಕಿ ಕೂಡಿಸದೇ ಇರುವಂಥ ಪರಿಸ್ಥಿತಿ ಇರಬಾರ್ದು ಅಂತ ಸ್ಟೇಟ್ ಕೆನಾಟ್ ಆರ್ ಶಾಲ್ ನಾಟ್. ಹೌದಾ? ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಇದು ಈ ಏನೋ ಆರ್ಟಿಕಲ್ 14 ಒಳಾರ್ಥ ಇದು. ಆದರೆ ಪ್ರಾಕ್ಟಿಕಲ್ದೊಳಗೆ ಅದೆಲ್ಲ ನಡೆದೈತಿ, ಅದೇನು ತೊಂದರೆ. ನಾವು ಹಂಗೆ ಹೊಂಟಿವಿ, ಸಿಸ್ಟಮು ಹಂಗೆ ಹೊಂಟೈತಿ, ಯಾರೇನು ಮಾಡೋಕ್ಕಾಗೋದಿಲ್ಲ. ಏನೇನು ನೋಡಿದ್ವಿ? ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅದ್ರೊಳಗೆ ಏನು ನೋಡಿದ್ವಿ ಅಂತಂದ್ರೆ ಸ್ಟೇಟು ತಾರತಮ್ಯ ಮಾಡುವ ಹಾಕಿಲ್ಲ. ಆದರೆ ಪ್ರೈವೇಟ್ ಪರ್ಸನ್ಗೆ ಇದು ಅನ್ವಯಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾರು ಅಶ್ವಿನಿ ಅಂತಕ್ಕಂಥ ಒಬ್ಬ ಹುಡುಗಿ ಇರ್ತಾಳೋ ಅಂತ ಅನ್ಕೊಂಡು ಎಕ್ಸಾಂಪಲ್ ಹೇಳಕತ್ತೀನಿ ನಾನು. ಅಶ್ವಿನಿ ಅಂತ ಹುಡುಗಿಗೆ ಆಕೆಗೆ ಇಬ್ಬರು ಮಂದಿ ಕಾಡಿಸ್ತಿರ್ತಾರೆ ಅಂತ ಅನ್ಕೊಂಡು, ಚೇಡಿಸ್ತಿರ್ತಾರೋ ಅಥವಾ ಆಕೆಗೆ ಏನೋ ಕಿಡಿಗಡಿತನ ಮಾಡ್ತಿರ್ತಾರೆ. ಅದ್ರಾಗ ಒಬ್ಬವನ ಹೆಸರು ರಘು ಅಂತೇಳಿ ಅನ್ಕೊಳ್ಳೋಣ, ಇನ್ನೊಬ್ಬರ ಹೆಸರು ರಮೇಶ್ ಅಂತ ಅನ್ಕೊಳ್ಳೋಣ. ಈ ಅಶ್ವಿನಿಗೆ ರಮೇಶಕ್ಕೆ ಅಂದರೆ ಒಂದು ಸ್ವಲ್ಪ ಪ್ರೀತಿ.
ಇವ ಕಾಡ್ಸಿದ ಆತಂದ್ರೆ ಆಕಿದು ಟ್ರೀಟ್ಮೆಂಟು ಬೇರೆ ಇರ್ತೈತಿ. ಅದೇ ಇವ ರಘು ಕಾಡ್ಸಿದ ಆತಂದ್ರೆ ರಘು ಅಂದ್ರೆ ಆಗಂಗಿಲ್ಲ ಆಕೆಗೆ, ಹೌದಾ? ಆವಾಗ ಇಲ್ಲಿ ಕೊಡೋ ಟ್ರೀಟ್ಮೆಂಟು ಬೇರೆ ಇರ್ತೈತಿ, ಉಪಚಾರ ಬೇರೆ ಇರ್ತೈತಿ. ಆವಾಗ ರಘು ತಕರಾರು ತೆಗಿಯಕ್ಕೆ ಬರಂಗಿಲ್ಲ, ನನಗೂ ರಮೇಶನಂಗನ ಟ್ರೀಟ್ ಮಾಡು ಅಂತೇಳಿ ಕೇಳಕ್ಕೆ ಬರಂಗಿಲ್ಲ, ಅವಾಗ ವಧೆ ಬೀಳ್ತಾವ. ಅದೇ ಉತ್ತರ ಪ್ರದೇಶದೊಳಗೆ ಆ್ಯಂಟಿ ರೋಮಿಯೋ ಸ್ಕ್ವಾಡ್ ಅಂತೇಳಿ ಒಂದು ಈ ಏನು ಪೊಲೀಸ್ ಪಡೆಯನ್ನು ನಿರ್ಮಾಣ ಮಾಡಿದ್ರು, ಆ್ಯಂಟಿ ರೋಮಿಯೋ ಸ್ಕ್ವಾಡ್. ಅವರು ರಘು ಕಾಡಿಸಿದ್ದು ನೋಡಿದ್ರು, ರಮೇಶ್ ಕಾಡಿಸಿದ್ದು ನೋಡಿದ್ರು ಅಂತಂದ್ರೆ ಟ್ರೀಟ್ಮೆಂಟು ಅವ್ರದ್ದು ಒಂದೇ ಇರ್ತೈತಿ. ಅವ್ರು ಪೊಲೀಸ್ ಸ್ಟೇಷನ್ದೊಳಗೆ ಕರ್ಕೊಂಡೋಗಿ ಏನು ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು, ರಮೇಶ್ಗೂ ಒಂದೇ ಟ್ರೀಟ್ಮೆಂಟ್ ಇರ್ತೈತಿ, ರಘುಗೂ ಒಂದೇ ಟ್ರೀಟ್ಮೆಂಟ್ ಇರ್ತೈತಿ. ಇಲ್ಲಿ ಈ ಆ್ಯಂಟಿ ರೋಮಿಯೋ ಸ್ಕ್ವಾಡ್ ಏನಪ್ಪ ಅಂತಂದ್ರೆ ರಾಜ್ಯವನ್ನು ಪ್ರತಿನಿಧಿಸ್ತೈತಿ, ಸ್ಟೇಟನ್ನು ಪ್ರತಿನಿಧಿಸ್ತೈತಿ. ಹೀಗಾಗಿ ಇದರ ಟ್ರೀಟ್ಮೆಂಟು ಒಂದೇ ಇರ್ತೈತಿ. ಇಲ್ಲಿ ಅಶ್ವಿನಿ ಖಾಸಗಿ ವ್ಯಕ್ತಿ, ಹೀಗಾಗಿ ಈಕಿ ಟ್ರೀಟ್ಮೆಂಟು ಇಬ್ಬರಿಗೂ ಬೇರೆ ಬೇರೆ ಇರ್ತೈತಿ. ಅರ್ಥ ಆಯ್ತಾ? ಈಕ್ವಲ್ ಬಿಫೋರ್ ಲಾನ ಆಲ್ ಆರ್ ಈಕ್ವಲ್ ಬಿಫೋರ್ ಲಾನ ಏನು ಎಲ್ಲಿ ಅನ್ವಯ ಮಾಡಬೇಕು ಅಂತಂದ್ರೆ ಸ್ಟೇಟ್ ಇರ್ತಕ್ಕಂಥ ಜಾಗದಲ್ಲಿ ಮಾತ್ರ, ಸ್ಟೇಟ್ನ ವಿರುದ್ಧ ಮಾತ್ರ, ಹೌದಾ? ಖಾಸಗಿ ವ್ಯಕ್ತಿಯ ವಿರುದ್ಧ ಅದನ್ನು ಕೇಳಲು ಬರೋದಿಲ್ಲ. ಅದೇ ಹೇಳಿದ್ವಲ್ಲ ಆಗ, ಏನಪ್ಪ ಅಂತಂದ್ರೆ ನನ್ನ ಮನೆಗೆ ಇಬ್ಬರು ವ್ಯಕ್ತಿ ಬಂದಿರ್ತಾರೆ, ಒಬ್ಬರು ನಮಗೆ ಬೇಕಾದವರು, ಒಬ್ಬರು ನಮಗೆ ಬೇಡಾದವರು, ಹೌದಾ? ಬೇಡಾದವ್ರು ನಾವು ಹಾಗೆ ಮಕ್ಕಳ ಮುಂದೆ ನೀವು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ಕಳ್ಸಕ್ಕೆ ಬರೋಂಗಿಲ್ಲ. ಅವಾಗ ಏನು ಮಾಡ್ತೀವಿ ಅಂತಂದ್ರೆ ಬರಬೇಡ ಅನ್ನೋದನ್ನು ನಮ್ಮ ಟ್ರೀಟ್ಮೆಂಟ್ನಲ್ಲಿ ಹೇಳ್ತೀವಿ, ಹೌದಾ? ಇಲ್ಲಿ ವ್ಯಕ್ತಿ ಬಂದಿರ್ತಕ್ಕಂಥ ಬೇಕಾದ ವ್ಯಕ್ತಿ ಮನೆಗೆ ಬಂದಾಗ ಚೇರ್ ಹಾಕಿ ಕೂಡಿಸಿ ಚಾ ಚೋಡ ಎಲ್ಲ ಮಾಡಿ ಕಳಿಸ್ತೀವಿ. ಈ ವ್ಯಕ್ತಿಗೆ ಮಾತಾಡಿಸಿ ಕಳಿಸ್ಬಿಡ್ತೀವಿ, ನೀರು ಸಕ್ಕರೆ ಕೊಡಂಗಿಲ್ಲ, ಹೌದಾ? ಅವ್ನಿಗೆ ಚಾ ಚೋಡ ಕೊಟ್ಟಿರಿ ನನಗೆ ಕೊಟ್ಟಿಲ್ಲ ಅಂತೇಳಿ ಈ ವ್ಯಕ್ತಿ ನನ್ನ ಹಕ್ಕನ್ನು ಉಲ್ಲಂಘನೆ ಆಗಿದೆ ಅಂತ ತಿಳಿಸಿ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗಕ್ಕೆ ಬರೋಂಗಿಲ್ಲ, ಅವ್ರು ಭೂಮಿ ಕಳಿಸ್ತಾರೆ ಮತ್ತೆ, ಹೌದಾ? ಏನಪ್ಪ ಅಂತಂದ್ರೆ ಈಕ್ವಲ್ ಬಿಫೋರ್ ಲಾನ ಎಲ್ಲಿ ಕೇಳಬೇಕು ಅಂತಂದ್ರೆ ಸ್ಟೇಟ್ನ ವಿರುದ್ಧ ಮಾತ್ರ ಕೇಳಬೇಕು, ರಾಜ್ಯದ ವಿರುದ್ಧ ಮಾತ್ರ ಕೇಳಬೇಕು, ಆದರೆ ಖಾಸಗಿ ವ್ಯಕ್ತಿಯ ವಿರುದ್ಧ ಕೇಳಕ್ಕೆ ಬರೋದಿಲ್ಲ. ಇವೆರಡು ಉದಾಹರಣೆ ನಿಮಗೆ ಸ್ಪಷ್ಟ. ಇನ್ನು ಈಕ್ವಾಲಿಟಿ ಬಿಫೋರ್ ಲಾ, ಈಗ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅನ್ನ ನಾವು ಡಿಸ್ಕಷನ್ ಮಾಡಬೇಕು. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂದ್ರೆ ಸಮಾನ ಕಾನೂನಿನ ರಕ್ಷಣೆ, ಹಿಂಗಂದ್ರೆ ಏನಂತೇಳಿ ಒಂದು ಉದಾಹರಣೆ ಮೂಲಕ ನೋಡೋಣ. ಇನ್ನು ಕಡೆ ಏನು ನೋಡಿದ್ವಿ ಏನಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ನೋಡಿದ್ವಿ, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅನ್ನೋದನ್ನು ನೋಡಿದ್ವಿ, ಎರಡು ಉದಾಹರಣೆ ಸಮೇತ. ಈಗ ಇಲ್ಲಿ ಒಂದು ಫ್ಯಾಮಿಲಿ ಇರ್ತೈತಿ, ಫ್ಯಾಮಿಲಿಯಲ್ಲಿ ಅವ್ವ ಅಪ್ಪ ಇಬ್ಬರು ಮಕ್ಕಳು, ಇಲ್ಲಿ ಮಗ 1 ಮಗ 2, ಇವ 5 ವರ್ಷದಾಗ ಇರ್ತಾನೆ, ಇವ 10 ವರ್ಷದಾಗ ಇರ್ತಾನೆ. ಈಗ ಇವಂಗ ಒಂದೇ ರೊಟ್ಟಿ ಸಾಕಾಗಿರ್ತೈತಿ ಊಟಕ್ಕೆ, ಇವಂಗ 3 ರೊಟ್ಟಿ ಬೇಕಾಗಿರ್ತವೆ, ಹೌದಾ? ಈಗ ತಂದೆ ತಾಯಿಯ ಕರ್ತವ್ಯ ಏನು ಮಾಡಬೇಕು ಅಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತೇಳಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತೇಳಿ, ಇಲ್ಲ ನೀ ಒಂದೇ ರೊಟ್ಟಿ ಇವ್ ಎಷ್ಟು ರೊಟ್ಟಿ ತಿಂತಾನಲ್ಲ ಅಷ್ಟು ನೀನು ತಿನ್ನೋದು ಹೇಳಕ್ಕೆ ಬರ್ತೈತೆ ನಮ್ಗೆ 10 ವರ್ಷ ಹುಡುಗ. ಇಲ್ಲ, ಅವ್ನ ರಿಕ್ವೈರ್ಮೆಂಟ್ಸ್ ಬೇರೆ ಇರ್ತೈತಿ, ಹೌದಾ? ಅವ್ನ ನೀಡ್ಸ್ ಬೇರೆ ಇರ್ತೈತಿ. ಇವ ಎಷ್ಟು ಖರ್ಚು ಮಾಡ್ತಾನೋ ಅಷ್ಟು ನೀನು ಖರ್ಚು ಮಾಡು, ಹಂಗೆ ಹೇಳಕ್ಕೆ ಬರೋದೇನ? ಸಾಧ್ಯನೇ ಇಲ್ಲ. ಇವ 1ನೇ ಹೋಗಿದ್ದ ಅಂತಂದ್ರೆ ನೀನು 1ನೇ ಹೋಗು, ಹೌ ಇಟ್ ಈಸ್ ಪಾಸಿಬಲ್, ಹೌದಲ್ಲ? ಅದಕ್ಕೆ ಏನು ಮಾಡ್ತಾರೋ ಅಂತಂದ್ರೆ ಈಕ್ವಲ್ಸ್ ಆರ್ ಲೈಕ್ಸ್ ಆರ್ ಟ್ರೀಟೆಡ್ ಆಸ್ ಅ ಲೈಕ್, ಅಂದ್ರೆ ಸಮಾನರಂತೆ ನೋಡ್ರಿ ಅಂತ. ಇಲ್ಲಿ ಇಬ್ಬರು ಬೇರೆ ಬೇರೆ ಅದಾರ, ಡಿಫ್ರೆಂಟ್ ಆಫ್ ರಿಕ್ವೈರ್ಮೆಂಟ್ಸ್ ಐತಿ ಇಲ್ಲಿ, ಹೌದಾ? ಅದಕ್ಕೆ ಇವರಿಬ್ಬರನ್ನು ಡಿಫ್ರೆಂಟ್ ಆಗಿ ನೋಡ್ರಿ ಅಂತ ಹೇಳ್ತಿದ್ದೆ. ಅದಕ್ಕೆ ಪ್ರೊಟೆಕ್ಷನನ್ನು ಹೆಂಗೆ ಮಾಡಬೇಕು ಅಂದ್ರೆ ಕಾನೂನಿನ ಅಡಿಯಲ್ಲಿ ಈಕ್ವಲ್ ಆಗಿ ಮಾಡಬೇಕು ಪ್ರೊಟೆಕ್ಷನನ್ನು, ಇವನ್ನೂ ಸಂರಕ್ಷಣೆ ಮಾಡಬೇಕು, ಹೌದಿಲ್ಲ? ಆ ರೀತಿ ಇಲ್ಲಿ ಸಮಾಜದೊಳಗೆ ಕೆಲವೊಂದಿಷ್ಟು ಜನ ಶಕ್ತರು ಅದಾರ, ಇನ್ನು ಕೆಲವೊಂದಿಷ್ಟು ಜನ ಅಶಕ್ತರು ಅದಾರ, ಹೌದಾ? ಶಕ್ತರು ಅದಾರ, ಅಶಕ್ತರು ಅದಾರ, ಅಂದ್ರೆ ಉಳ್ಳವರು ಅದಾರ, ಇನ್ನೊಬ್ಬರು ಇಲ್ಲದವರು ಅದಾರ, ಹೌದಾ? ಇವರಿಬ್ಬರನ್ನು ಒಂದೇ ರೀತಿ ಟ್ರೀಟ್ ಮಾಡೋಕ್ಕೆ ಸಾಧ್ಯತೆ ಏನಾ? ಇಲ್ಲ. ಅದಕ್ಕೆ ಅಶಕ್ತರಿಗೆ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡಬೇಕಾಗೈತಿ, ಆಮೇಲೆ ಶಕ್ತರಿಗೆ ಒಂದಿಷ್ಟು ಕಡಿಮೆ ಟ್ರೀಟ್ಮೆಂಟ್ ಕೊಟ್ಟರು, ಉಪಚಾರ ಕೊಟ್ಟರು ನಡೀತೈತಿ. ಅದಕ್ಕೆ ಫ್ಯಾಮಿಲಿಯ ಎಕ್ಸಾಂಪಲನ್ನು ತೊಗೊಂಡ್ವಿ. ಇದೇ ಫ್ಯಾಮಿಲಿನ ಸೊಸೈಟಿಗೆ ಹೋಲಿಸಿ ನೋಡಿದ್ವಿ ಅಂತಂದರೆ, ಅಂದರೆ ಸಮಾಜಕ್ಕೆ ಹೋಲಿಸಿ ನೋಡಿದ್ವಿ ಅಂತಂದರೆ, ಸಮಾಜದಲ್ಲಿ ಕೆಲವೊಂದಿಷ್ಟು ಶಕ್ತರು ಅದಾರ, ಇನ್ನು ಕೆಲವೊಂದಿಷ್ಟು ಅಶಕ್ತರು ಅದಾರ. ಹಿಂಗೆ ಇವ್ರನ್ನ ಡಿಫ್ರೆಂಟಾಗಿ ಟ್ರೀಟ್ ಮಾಡಬೇಕಾಗೈತಿ, ಹೌದಿಲ್ಲ? ಅಂದರೆ ಶಕ್ತರನ್ನು ಅಶಕ್ತರನ್ನು ಒಂದೇ ಫುಟೇಜ್ನಲ್ಲಿ ಇಟ್ಟು ನೋಡಿದ್ವಿ ಅಂತಂದರೆ, ಒಂದೇ ಲೆವೆಲ್ನಲ್ಲಿ ಇಟ್ಟು ನೋಡಿದ್ವಿ ಅಂತಂದರೆ ನ್ಯಾಚುರಲ್ ಜಸ್ಟಿಸನ್ನು ಕಸಿದುಕೊಂಡಂಗೆ ಆಕೈತಿ. ಅದಕ್ಕೆ ಹಿಂದುಳಿದವರನ್ನು ಏನು ಮಾಡಿರಿ ಅಂತಂದ್ರೆ ಡಿಫ್ರೆಂಟಾಗಿ ಟ್ರೀಟ್ಮೆಂಟ್ ಮಾಡಿರಿ, ಮುಂದುವರೆದವರನ್ನು ಡಿಫ್ರೆಂಟಾಗಿ ಟ್ರೀಟ್ಮೆಂಟ್ ಮಾಡಿರಿ ಅಂತೇಳಿ, ಹೌದಾ? ಅದಕ್ಕೆ ಏನು ಮಾಡಿದ್ರು ಅಂತಂದ್ರೆ BPL ಕಾರ್ಡ್ ಅಂತೇಳಿ ಮಾಡಿದ್ರು, ಬಿಲೋ ಪಾವರ್ಟಿ ಲೈನ್. ಈ ಕಾರ್ಡ್ಗಳನ್ನು ಏನು ಮಾಡಿದ್ರು ಅಂದ್ರೆ ಬಡತನ ರೇಖೆಗಿಂತ ಕೆಳಗಿದ್ದವರನ್ನು ಗುರುತಿಸಿ ಅವರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ, ಸಪೋರ್ಟಿವ್ ಆಗಿರಲಿ ಅಂತೇಳಿ ಗೌರ್ಮೆಂಟ್ ಅದವ್ರು ಏನು ಮಾಡಿದ್ರು ಅಂತಂದ್ರೆ ಅಕ್ಕಿ, ಸೀಮೆಎಣ್ಣೆ ಈ ರೀತಿಯಾಗಿರ್ತಕ್ಕಂಥ ಮುಂತಾದವುಗಳ ರೇಷನ್ನನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು
ಈಗ ಮುಂದೆ ಬಂದು ಅನ್ನಭಾಗ್ಯ ಯೋಜನೆದೊಳಗೆ ವಿಲೀನ ಮಾಡಿದ್ರು. ಅನ್ನಭಾಗ್ಯ ಯೋಜನೆ ಒಳಗೂ ಏನು ಮಾಡ್ತೈತಿ ಅಂದ್ರೆ ಸಮಾಜದಲ್ಲಿ ಹಿಂದುಳಿದವರು ಯಾರ್ದಾರೋ, ಆರ್ಥಿಕವಾಗಿ ಹಿಂದುಳಿದವರು ಯಾರ್ದಾರೋ ಅಥವಾ ಸಾಮಾಜಿಕವಾಗಿ ಹಿಂದುಳಿದವರು ಯಾರ್ದಾರೋ ಅವರಿಗೆಲ್ಲರಿಗೂ ಪ್ರೊಟೆಕ್ಷನ್ ಸಿಗಲಿ ಅಂತೇಳಿ ಈ ರೀತಿ ಡಿಫ್ರೆನ್ಸಿಯೇಟ್ ಮಾಡಕತ್ರು. ಈ ಡಿಫ್ರೆನ್ಸಿಯೇಟ್ ಮಾಡೋದಕ್ಕೆ ಅನುಮತಿ ಯಾವ್ದು ಕೊಡ್ತೈತಿ ಅಂದ್ರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಕೊಡ್ತೈತಿ. ಹೌದಾ? ಕಾನೂನನ್ನು ಹೊರತುಪಡಿಸಿ ಅಥವಾ ಸಂವಿಧಾನವನ್ನು ಹೊರತುಪಡಿಸಿ ನೀವು ಯಾವುದೇ ಕೆಲಸವನ್ನ ಮಾಡಕ್ಕೆ ಬರೋದಿಲ್ಲ. ಫಸ್ಟ್ನೇದ್ದು ಸಂವಿಧಾನನ ಹೇಳ್ತೈತಿ ಏನಂತಂದ್ರೆ ಸಮಾಜದೊಳಗೆ ಉಳ್ಳವರನ್ನ ಮತ್ತು ಉಳ್ಳದೇ ಇರುವವರನ್ನ, ಅಂದ್ರೆ ಶ್ರೀಮಂತರನ್ನ ಬಡವರನ್ನ ಒಂದೇ ಫೂಟೇಜ್ನಲ್ಲಿ ನೋಡಬೇಡ್ರಿ. ಶ್ರೀಮಂತರು ಬಡವರನ್ನ ಡಿಫ್ರೆಂಟ್ ಆಗಿ ಇಟ್ಟು ಶ್ರೀಮಂತರಿಗೂ ಸ್ವಲ್ಪ ಕಡಿಮೆ ಸೌಕರ್ಯಗಳನ್ನು ಕೊಡ್ರಿ, ಆಮೇಲೆ ಬಡವರಿಗೆ ಸ್ವಲ್ಪ ಕನ್ಸೆಷನ್ ಇರಲಿ ಅಂತೇಳಿ ಆ ರೀತಿ ಅನುಕೂಲ ಮಾಡಿದ್ರಿ ಅಂತಂದ್ರೆ ದೇಶದ ಡೆವಲಪ್ಮೆಂಟು ಸುಧಾರಣೆಗೆ ಆಕೈತಿ ಅಂತೇಳಿ ಸಂವಿಧಾನದೊಳಗೆ ಏನು ಮಾಡಿದ್ರು ಅಂತಂದ್ರೆ ಇದನ್ನು ಸೇರಿಸಿದ್ರು. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಇದು ಅಮೇರಿಕಾದ ಬಳುವಳಿ. ನಮಗೆ ಅಮೇರಿಕಾದಿಂದ ಇದನ್ನು ನಾವೇನು ಮಾಡೀವಿ ಅಂತಂದ್ರೆ ಎರವಲು ಪಡೆದಿವಿ, ಬಾರೋ ಮಾಡ್ಕೊಂಡಿವಿ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಇಟ್ ಈಸ್ ಅ ಲಾ ಎಕ್ಸಿಸ್ಟ್ ಇನ್ ಅಮೇರಿಕಾ ದಟ್ ಈಸ್ ಬಾರೋಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಅಂದರೆ ಭಾರತ ಸಂವಿಧಾನದಲ್ಲಿ ಅದನ್ನು ನಾವು ಎರವಲಾಗಿ ಪಡ್ಕೊಂಡಿವಿ. ಹೌದಾ? ಈ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾನ ಆಗಲೇ ಉದಾಹರಣೆ ಹೇಳಿದ್ವಲ್ಲ, ಅಶ್ವಿನಿ ರಮೇಶ ರಘುಂದು ಉದಾಹರಣೆ, ಅದಕ್ಕೆ ಹೋಲಿಸಿ ನೋಡೋದಾದ್ರೆ ಈಗ ಅಶ್ವಿನಿ ಅದಾಳಿಲ್ಲಿ, ಇಲ್ಲಿ ರಘುದನ, ಇಲ್ಲಿ ರಮೇಶ್ ಅದಾನ. ಪೊಲೀಸ್ ಸ್ಟೇಷನ್ದಾಗ ಹೋಗಿ ಇವರಿಬ್ಬರು ಗುಮ್ತಿರ್ತಾರೆ ಅವ್ರು. ಅವಾಗ ಅಶ್ವಿನಿ ಬಂದ, ಇಲ್ರಿ ಇವ್ ನಮ್ಮ ಫ್ರೆಂಡ್, ಇವ್ ಯಾರು ಗೊತ್ತಿಲ್ಲ, ಸುಮ್ಮನೆ ಇವ್ನು ನೋಡಿ ಇವ್ ಕಾಡ್ಸಾಕತ್ತಾನ ಅಂತ ಹೇಳಿದ್ರೆ ಅಂತಂದ್ರೆ ರಘುಗೆ ಕಡಿಮೆ ಏಟ್ ಬೀಳ್ತಾವೆ, ನೀವು ಜಾಸ್ತಿ ಏಟ್ ಬೀಳ್ತಾವೆ. ಕ್ವೈಟ್ ಕಾಮನ್ ಏನಪ್ಪ ಅಂತಂದ್ರೆ ರಘುಗೆ ಒಂದು 2 ಏಟ್ ಜಾಸ್ತಿನೇ ಬೀಳ್ತಾವೆ. ಯಾಕೆ? ಇವ ಫ್ರೆಂಡ್, ಏನು ತೊಂದರೆ ಇಲ್ಲ, ಇವ ಯಾರತ್ತ ಗೊತ್ತಿಲ್ಲ. ಹೀಗಾಗಿ ಇಲ್ಲಿಯೂ ಕೂಡ ರಾಜ್ಯ ಏನು ಮಾಡ್ತೈತಿ ಅಂತಂದ್ರೆ ಭೇದ ಭಾವ ಮಾಡ್ತೈತಿ. ಯಾಕೆ ಅಂತಂದ್ರೆ ಇಲ್ಲಿ ಇವರಿಬ್ಬರು ಗೊತ್ತಿದ್ದವ್ರದಾರು, ಇವ್ ಯಾರು ಅನಾಮಿಕದಾನ. ಹೌದಾ? ಹೀಗಾಗಿ ಇಲ್ಲಿನೂ ಕೂಡ ರಾಜ್ಯ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅನ್ನ ಅನ್ವಯ ಮಾಡ್ತೈತಿ. ಇದು ಜಸ್ಟ್ ನಾ ಎಕ್ಸಾಂಪಲ್ ಹೇಳಕತ್ತೀನಿ, ಮತ್ತೆ ಹಿಂಗೆ ಮಾಡತೈತಿ ಅಂತೇಳಿ ನೀವು ಯಾರು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಸೊಸೈಟಿ ಒಳಗೆ ಇದು ಆಗಬಾರ್ದು. ಆದರೂ ಹಾಕಿರ್ತವೆ, ಏನು ಮಾಡಕ್ಕೆ ಬರೋದಿಲ್ಲ. ಅಂದರೆ ಹುಡುಗ ಬುದ್ಧಿ ಇರ್ತೈತಿ, ಆದರೆ ಎಲ್ಲಿ ಮಟ್ಟಿಗೆ ಇರಬೇಕು ಅಂತಂದರೆ ಮತ್ತೊಬ್ಬರಿಗೆ ನೋವು ಆಗುವವರೆಗೂ ಅದು ಇರಬಾರ್ದು. ಹೌದಾ? ಮತ್ತೊಬ್ಬರಿಗೆ ನೋವು ಆಗಕತ್ತಿತ್ತು ಅಂತಂದರೆ ಅದು ನಿಮ್ಮ ಹ್ಯಾಬಿಟ್ ಸರಿಯಲ್ಲ, ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕಾಗಿರೋದು ಅನಿವಾರ್ಯತೆ, ಅವಶ್ಯಕತೆ ಅಲ್ಲ, ಅನಿವಾರ್ಯತೆ. ಯು ಶುಡ್ ಬಿ ಚೇಂಜ್ಡ್. ಹೌದಿಲ್ಲ? ನಾವೇನೋ ಉದಾಹರಣೆಗಾಗಿ ನಿಮಗೆ ತಿಳಿಲಿ ಅಂತ ಹೇಳಿದ್ವಿ ಅಷ್ಟೇ. ಈ ರೀತಿ ಯಾವುದು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ತನಕ ಏನು ನೋಡಿದ್ವಿ ಅಂತಂದ್ರೆ ಸಂವಿಧಾನದ ಆರ್ಟಿಕಲ್ 14 ಅಡಿಯಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಮತ್ತು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿವಿ. ಈಗ ಕೆಲವೊಂದಿಷ್ಟು ಜಜ್ಮೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಈ ಆರ್ಟಿಕಲ್ 14ನೇ ಉಲ್ಲಂಘಿಸಿ ಸುಪ್ರೀಂ ಕೋರ್ಟಿಗೆ ಹೋಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟು ಏನನ್ನ ತೀರ್ಪು ಕೊಟ್ಟೈತಿ ಅನ್ನೋದನ್ನು ತಿಳ್ಕೊತಗೋಣ. ಯಾಕಂದ್ರೆ ಈಗ ಕೆಲವೊಂದಿಷ್ಟು ಎಕ್ಸಾಮ್ಗಳಿಗೆ ಏನು ಮಾಡಕತ್ತಾವ ಅಂತಂದ್ರೆ ಜಜ್ಮೆಂಟ್ಗಳ ಬಗ್ಗೆನೂ ಕೂಡ ಕ್ವಶನ್ಗಳನ್ನು ಕೇಳ್ತಾರೆ. ಈ ಜಜ್ಮೆಂಟ್ನಲ್ಲಿ ಏನು ತೀರ್ಪು ಬಂದೈತಿ, ಈ ಜಜ್ಮೆಂಟ್ನಲ್ಲಿ ಏನು ತೀರ್ಪು ಬಂದೈತಿ, ಅಥವಾ ಹೊಂದಿಸಿ ಬರೆಯೋರೊಳಗೆ ಈ ಜಜ್ಮೆಂಟು ಅಂತೇಳಿ ಒಂದು 4-5 ಜಜ್ಮೆಂಟ್ ಕೊಟ್ಟು ಈ ಕಡೆ ಈ ರೀತಿಯಾಗಿರ್ತಕ್ಕಂಥ ತೀರ್ಪು ಬಂದೈತಿ, ಈ ರೀತಿಯಾಗಿರ್ತಕ್ಕಂಥ ತೀರ್ಪು ಬಂದೈತಿ ಅಂತೇಳಿ ಕೇಳಿ ಹೊಂದಿಸಿ ಬರೆಯೋಕ್ಕೂ ಕೂಡ ಏನು ಮಾಡಕತ್ತಾರೋ ಅಂತಂದ್ರೆ ಕ್ವಶನ್ ಕೇಳಕತ್ತಾರೆ. ಈಗ ಅದಕ್ಕೆ ಸಂಬಂಧಿರ್ತಕ್ಕಂಥ ಕೆಲವೊಂದಿಷ್ಟು ಜಜ್ಮೆಂಟ್ಗಳನ್ನು ನೋಡೋಣ. ಡಾಕ್ಟ್ರೈನ್ ಆಫ್ ಆಂಟಿ ಆರ್ಬಿಟ್ರರಿನೆಸ್ ಅಂದ್ರೆ ಇದೊಂದು ಸಿದ್ಧಾಂತ ಉದಯ ಆಗ್ತೈತಿ. ಆರ್ಬಿಟ್ರರಿನೆಸ್, ನಿರಂಕುಶದ ಅಧಿಕಾರದ ವಿರುದ್ಧ ಸಿದ್ಧಾಂತ ಅಂತ. ಈ ಸಿದ್ಧಾಂತಕ್ಕೆ ಇನ್ನೊಂದು ಹೆಸರು ಏನಂದ್ರೆ ನಿರಂಕುಶ ಅಧಿಕಾರದ ವಿರುದ್ಧ ಸಿದ್ಧಾಂತ ಅಂತ. ಇದನ್ನು ಕನ್ನಡದಲ್ಲಿ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಇದನ್ನ ಹಿಂಗೆ ನೆನಪಿಟ್ಕೋರಿ. ಡಾಕ್ಟ್ರೈನ್ ಆಫ್ ಆಂಟಿ ಆರ್ಬಿಟ್ರರಿನೆಸ್ ಬೆಟರ್ ಅದು. ಹೌದಾ? ಇಲ್ಲಿ ಏನಾಗಿತ್ತು ಅಂತಂದ್ರೆ ಮದ್ರಾಸ್ ಸರ್ಕಾರ ಏನು ಮಾಡಿತ್ತು ಅಂತಂದ್ರೆ ತನಗೆ ಮನಸ್ಸಿಗೆ ಬಂದಂಗೆ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ರೆಡಿ ಮಾಡಿ ಆ ಪೋಸ್ಟ್ಗಳಿಗೆ ಟೆಂಪ್ರರಿ ಪೋಸ್ಟು, ಸ್ಪೆಸಿಫಿಕ್ ಪೋಸ್ಟ್ ಅಂತೇಳಿ ಹಿಂಗೆ ಏನೇನೋ ಗದ್ದಲ ಮಾಡಿ ಅವರು ಒಂದು ಕಾನೂನನ್ನು ತೊಗೊಂಬಂದು ಅದ್ರಾಗ EV ರೋಯಪ್ಪ ಅಂತಕ್ಕಂಥ ಒಬ್ಬ ಮದ್ರಾಸ್ ಕೇಡರ್ನ ಅಧಿಕಾರಿಯನ್ನು ನೇಮಕ ಮಾಡಿರ್ತಾರೆ. EV ರೋಯಪ್ಪ ಇವ IAS ಆಫೀಸರ್. ಇಲ್ಲಿ ಏನು ಮಾಡಿರ್ತಾರೆ, ಒಂದು ಯಾವುದೋ ಒಂದು ಪೋಸ್ಟ್ ತೊಗೊಂಬಂದಿರ್ತಾರೆ, ಸರಿ ನನಗೆ ನೆನಪಿಲ್ಲ, ಹೇಳ್ತೀನಿ. EV ರೋಯಪ್ಪ ಅಂತಕ್ಕಂಥ ಕೇಸ್ನಲ್ಲಿ EV ರೋಯಪ್ಪ ವರ್ಸಸ್ ಮದ್ರಾಸ್ ಸ್ಟೇಟ್ ಆಫ್ ತಮಿಳ್ನಾಡು ಅಂತೇಳಿ, EV ರೋಯಪ್ಪ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ಅಂತ. ಈ ಕೇಸ್ನಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಆಂಟಿ ಆರ್ಬಿಟ್ರರಿನೆಸ್ ಅಂದ್ರೆ ನಿರಂಕುಶ ಯಾವುದ್ರ ವಿರುದ್ಧ ಅಂತಂದ್ರೆ ಸರ್ಕಾರದ ವಿವೇಚನೆಯ ನಿರಂಕುಶ ಅಧಿಕಾರದ ವಿರುದ್ಧ, ವಿವೇಚನೆಯ ನಿರಂಕುಶ ಅಧಿಕಾರದ ವಿರುದ್ಧ ತೀರ್ಪನ್ನು ಕೊಡ್ತಾರೆ. ನಿರಂಕುಶ ಅಧಿಕಾರದ ವಿರುದ್ಧ ಅಂತಂದ್ರೆ ಎಕ್ಸಿಕ್ಯೂಟಿವ್ ವಿರುದ್ಧ ಇದು ತೀರ್ಪು ಬರ್ತೈತಿ. ಸರ್ಕಾರ ಅಂತಂದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ ಅಂತ ನೆನಪಿಟ್ಕೋಬೇಕು. ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ. ಈ ಡಾಕ್ಟ್ರೈನ್ ಯಾರ ವಿರುದ್ಧ ಬರ್ತೈತಿ ಅಂದ್ರೆ ಸರ್ಕಾರದ ಎಕ್ಸಿಕ್ಯೂಟಿವ್ ವಿರುದ್ಧ.
ಅಂದರೆ ಕಾರ್ಯಾಂಗದ ವಿರುದ್ಧ ನಿನ್ನ ಮನಸ್ಸಿಗೆ ಬಂದಂಗೆ ನೀನು ಏನೂ ಮಾಡುವಂಗಿಲ್ಲ. ನಿರಂಕುಶ ಅಂತಂದ್ರೆ ಯಾರ್ದು ಅಂಕುಶನೇ ಇರಂಗಿಲ್ಲ ಅವ್ನಿಗೆ. ಅಂಕುಶ ಅಂತಂದ್ರೆ ತಡೆ ಹಿಡಿಯೋದು ಅಥವಾ ಚೆಕ್ ಕೊಡೋದು ಅಂತ. ಹೌದಾ? ಚೆಕ್ ಅಂದ್ರೆ ರೊಕ್ಕದ ಚೆಕ್ ಅಲ್ಲ. ಚೆಕ್ ಅಂದರೆ ಚೆಸ್ನೊಳಗೆ ಕೊಡ್ತೀವಲ್ಲ ಚೆಕ್ ಮೇಟು ಆ ರೀತಿ. ಹೌದಾ? ಇಲ್ಲಿ ಆರ್ಬಿಟ್ರರಿನೆಸ್ ಅಂತಂದ್ರೆ ನಿರಂಕುಶ ಇರುತ್ತೆ, ಅಂಕುಶನೇ ಇರೋದಿಲ್ಲ, ಯಾರೂ ತಡೆನೇ ಹಿಡಿಯೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ಬಳಸಿಕೊಂಡು ಆರ್ಟಿಕಲ್ 14 ವೈಲೇಟ್ ಮಾಡಿರ್ತಾರೆ ಇವರು. ಯಾರು? ಮದ್ರಾಸ್ ಗೌರ್ಮೆಂಟ್ದವರು, ಅಂದರೆ ತಮಿಳುನಾಡು ಸರ್ಕಾರದವರು. ಆವಾಗ ಅಲ್ಲಿರ್ತಕ್ಕಂಥ ಕೆಡರ್ನ ಅಧಿಕಾರಿ ಯಾರಪ್ಪ ಅಂತಂದ್ರೆ EV ರಯ್ಯಪ್ಪ ಸುಪ್ರೀಂ ಕೋರ್ಟಿಗೆ ಹೋಗ್ತಾನೆ. ಏನಪ್ಪ ಅಂತಂದ್ರೆ ಹಿಂಗೆ ಮಾಡಿ ಇವರು ನನ್ನ ಅಧಿಕಾರದ ವಂಚನೆಯನ್ನು ಮಾಡ್ಯಾರ ಅಂತ, ಹಕ್ಕಿನ ಉಲ್ಲಂಘನೆ ಮಾಡ್ಯಾರ, ಆರ್ಟಿಕಲ್ 14ರಲ್ಲಿ ಹೇಳಿರ್ತಕ್ಕಂಥ ಹಕ್ಕಿನ ಉಲ್ಲಂಘನೆ ಮಾಡ್ಯಾರ, ಅದಕ್ಕೆ ನನಗೆ ನ್ಯಾಯ ಕೊಡ್ರಿ ಅಂತೇಳಿ. ಅವಾಗ ತಮಿಳುನಾಡು ಸರ್ಕಾರದ ವಿರುದ್ಧ ಜಜ್ಮೆಂಟ್ ಬರ್ತೈತಿ. ಏನಪ್ಪ ಅಂತಂದ್ರೆ ಆ್ಯಂಟಿ ಆರ್ಬಿಟ್ರರಿನೆಸ್, ನೀವು ಆರ್ಬಿಟ್ರರಿನೆಸ್ನಿಂದ ಅಥವಾ ಆರ್ಬಿಟ್ರರಿಯಾಗಿ ನಿರಂಕುಶವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಿದ್ದುಪಡಿ ಆಗಲಿ ಆರ್ಡರ್ ಆಗಲಿ ತೊಗೊಂಬರಕ್ಕೆ ಬರೋದಿಲ್ಲ. ಅದಕ್ಕೆ ನೀವೇನು ಮಾಡಿರಿ ಅಂದರೆ ಆರ್ಟಿಕಲ್ 14 ಅಡಿಯಲ್ಲಿ ಹೇಳಿರ್ತಕ್ಕಂಥ ಕಾನೂನನ್ನು ಮಾತ್ರ ಕಾನೂನಿನ ಅಡಿಗೆ ಪೂರಕವಾಗಿರ್ತಕ್ಕಂಥ ತಿದ್ದುಪಡಿಗಳನ್ನು ಮಾತ್ರ ತೊಗೊಂಬರ್ಬೇಕು, ಗೌರ್ಮೆಂಟದ ಆದೇಶಗಳನ್ನು ತೊಗೊಂಬರ್ಬೇಕು, ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂಗೆ ಆದೇಶಗಳನ್ನು ತೊಗೊಂಬರಲು ಸಾಧ್ಯ ಇಲ್ಲ ಅಂತೇಳಿ ಜಜ್ಮೆಂಟ್ ಬರೀತಾರೆ. ಅದು ಡಾಕ್ಟ್ರೈನ್ ಆಗ್ತೈತಿ. ಡಾಕ್ಟ್ರೈನ್ ಅಂದರೆ ಸಿದ್ಧಾಂತ ಆಗ್ತೈತಿ. ಏನು ಸಿದ್ಧಾಂತ ಅಂದರೆ ಅದು ಆ್ಯಂಟಿ ಆರ್ಬಿಟ್ರರಿನೆಸ್, ಅಂದರೆ ನಿರಂಕುಶದ ವಿರುದ್ಧದ ಸಿದ್ಧಾಂತ ಅಂತ. ಕನ್ನಡದೊಳಗೆ ಅದು ಗೊತ್ತಾಗ್ತಿಲ್ಲ, ಹೆಂಗೆ ಈ ಮೋಸ್ಟ್ಲಿ ವರ್ಡ್ ಹಿಂಗೆ ಇರ್ಬೋದು ಅದು. ಅದಕ್ಕೆ ಇಂಗ್ಲೀಷ್ನೊಳಗೆ ನೆನಪಿಟ್ಕೊಂಡ್ಬಿಟ್ರೆ ಡಾಕ್ಟ್ರೈನ್ ಆಫ್ ಆ್ಯಂಟಿ ಆರ್ಬಿಟ್ರರಿನೆಸ್. ಯಾರ ವಿರುದ್ಧ? ರಾಜ್ಯದ ವಿರುದ್ಧ. ಹೌದಾ? ಇನ್ನು ಮುಂದಿನ ಕೇಸ್ ನೋಡೋಣ. ಮುಂದಿನ ಕೇಸ್ ಯಾವಪ್ಪ ಅಂತಂದ್ರೆ ಜೈ ಸಿಂಘಾಣಿಯಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸ್ನಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಆ್ಯಂಟಿ ಆರ್ಬಿಟ್ರರಿನೆಸ್ ಈಸ್ ಅ ಸೈನ್ ಕ್ವಾನಾನ. ಏನಿದು? ಸೈನ್ ಕ್ವಾನಾನ್. ಆ್ಯಂಟಿ ಆರ್ಬಿಟ್ರರಿನೆಸ್ ಈಸ್ ಅ ಸೈನ್ ಕ್ವಾನಾನ್ ಆಫ್ ಆರ್ಟಿಕಲ್ 14 ಅಂತ ಹೇಳೋರು. ಅಂದ್ರೆ ಆ್ಯಂಟಿ ಆರ್ಬಿಟ್ರರಿನೆಸ್ ಅನ್ನೋದು ಆರ್ಟಿಕಲ್ 14 ಹೃದಯ ಇದ್ದಂಗೆ ಅಂತ. ಅಂದ್ರೆ ಅದಿಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೈನ್ ಕ್ವಾನಾನ ಅಂತಂದ್ರೆ ಇದು ವರ್ಡ್ಗಳು ಸ್ವಲ್ಪ ಹಿಂಗೆ ಬರ್ತವೆ, ಯಾಕಂದ್ರೆ ಥಿಯರಿಗಳಿವು. ಆ್ಯಂಟಿ ಆರ್ಬಿಟ್ರರಿನೆಸ್ ಅನ್ನೋದು ಅಂದರೆ ನಿರಂಕುಶದ ವಿರುದ್ಧದ ಅಧಿಕಾರ. ಏನು ನಿರಂಕುಶ ವಿರುದ್ಧ ಅಥವಾ ಅನಿರಂಕುಶ ಅನ್ನೋದು ಆರ್ಟಿಕಲ್ 14ರಲ್ಲಿ ಹೇಳಿರ್ತಕ್ಕಂಥ ಹೃದಯ ಅಂತ. ಆರ್ಟಿಕಲ್ 14ರ ಹೃದಯ ಅಂತ ಅನಿರಂಕುಶ. ಇದು ಆರ್ಟಿಕಲ್ 14ರ ಹೃದಯ ಇದ್ದಂಗೆ ಅಂತೇಳಿ ತೀರ್ಪು ಕೊಡ್ತಾರೆ ಜೈ ಸಿಂಘಾಣಿಯಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ. ಹೌದಾ? ಇನ್ನು ಮುಂದಿನ ನೋಡೋದಾದರೆ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ, ಇಲ್ಲೇನು ಹೇಳ್ತಾರೆ ಅಂತಂದ್ರೆ ರಾಜ್ಯದ ನಿರಂಕುಶ ಅಧಿಕಾರದ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ. ಯಾವುದು? ಆರ್ಟಿಕಲ್ 14. ರಾಜ್ಯದ ನಿರಂಕುಶ ಅಧಿಕಾರದ ವಿರುದ್ಧವಾಗಿ ಯಾವುದು? ಆರ್ಟಿಕಲ್ 14 ಕಾರ್ಯನಿರ್ವಹಿಸೈತಿ ಅಂಥೇಳಿ ಹೇಳ್ತಾರೆ. ಅಂದ್ರೆ ನೀವು ಏನಾದರೂ ಇಲ್ಲಿ ಮತ್ತೊಂದು ಇದನ್ನು ಸ್ಟೇಟ್ಮೆಂಟ್ ಹೊರಗೆ ಬರ್ತೈತಿ. ಏನಪ್ಪ ಅಂತಂದ್ರೆ ನೀವು ಕಾನೂನುಗಳನ್ನು ಓದಬೇಕಾದಾಗ ಅಥವಾ ಹಕ್ಕುಗಳ ಬಗ್ಗೆ ವಿಚಾರಣೆ ಮಾಡಬೇಕಾದಾಗ ಆರ್ಟಿಕಲ್ 14ರ ಬಗ್ಗೆ ವಿಚಾರಣೆ ಮಾಡಬೇಕಾದ್ರೆ ಟ್ರೈಯಾಂಗಲ್ ಸೃಷ್ಟಿ ಆಗ್ತೈತಿ. ಇಲ್ಲೊಂದು ಈ ರೀತಿ 14, 19 ಮತ್ತು 21 ಇದನ್ನು ಗೋಲ್ಡನ್ ಟ್ರಯಾಂಗಲ್ ಆಫ್ ದಿ ರೈಟ್ಸ್ ಅಂತ ಕರೀತಾರೆ. ಇದೇ ಕಾನೂನಿನಲ್ಲಿನೇ ಹುಟ್ಟಿರ್ತಕ್ಕಂಥ ಸಿದ್ಧಾಂತ ಇದು, ಗೋಲ್ಡನ್ ಟ್ರಯಾಂಗಲ್ ಆಫ್ ರೈಟ್ಸ್ ಅಂತೇಳಿ. ಅಂದರೆ ಆರ್ಟಿಕಲ್ 14 ಓದಬೇಕಾದ್ರೆ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ತೆಗೆದಿಟ್ಟು ಓದಕ್ಕೆ ಬರೋಂಗಿಲ್ಲ. ಅಂದ್ರೆ ಜೊತೆಗೇನೆ ಓದಿ ಅರ್ಥೈಸ್ಕೊಳ್ಬೇಕು ಅಂತೇಳಿ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಹೇಳ್ತಾರೆ. ಒಂದು ಸಿದ್ಧಾಂತ ಏನಪ್ಪ ಅಂತಂದ್ರೆ ರಾಜ್ಯದ ನಿರಂಕುಶ ಅಧಿಕಾರದ ವಿರುದ್ಧ ಆರ್ಟಿಕಲ್ 14 ಐತಿ ಅಂತೇಳಿ ತೀರ್ಮಾನ ಆಕೈತಿ ಮನೇಕಾ ಗಾಂಧಿ ಕೇಸ್ನಲ್ಲಿ. ಜೊತೆಗೆ ಗೋಲ್ಡನ್ ಟ್ರಯಾಂಗಲ್ ಆಫ್ ರೈಟ್ಸು ಕೂಡ ಉದಯ ಆಕೈತಿ. ನೀವು ಆರ್ಟಿಕಲ್ 14 ಓದಬೇಕು ಅಂತಂದ್ರೆ ಜೊತೆಗೆ 19 ಮತ್ತು 21ರಲ್ಲಿ ಅಡಕವಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಪರಿಗಣನೆ ಮಾಡಬೇಕು. ಅದರ ಸಂಬಂಧ ಯಾವುದೇ ಕೇಸು ಸಮಾನತೆ ಹಕ್ಕಿನ ಉಲ್ಲಂಘನೆ ಆಗೈತಿ ಅಂತೇಳಿ ನೀವು ಮುಂದೆ ಬಂತು ಅಂತಂದ್ರೆ ಆವಾಗ ನೀವು ಆರ್ಟಿಕಲ್ 19 ಮತ್ತು 21 ಕೂಡ ಸೇರಿಸಿ ಅದರಲ್ಲಿ ಇರ್ತಕ್ಕಂಥ ವಿಷಯಾಂಶಗಳನ್ನು ಪರಿಗಣನೆಗೆ ತಗೊಂಡು ಜಜ್ಮೆಂಟನ್ನು ಕೊಡಬೇಕು ಅಂತೇಳಿ ಹೇಳ್ತೈತಿ. ಯಾವುದು? ಮನೇಕಾ ಗಾಂಧಿ ಕೇಸ್ನಲ್ಲಿ. ಇನ್ನು ಮುಂದಿನ ಕೇಸ್ ಯಾವುದಪ್ಪ ಅಂತಂದ್ರೆ AK ಕ್ರೈಪಾಕ್ ವರ್ಸಸ್ ಯಾವುದು? ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ.
ಭಾರತ ಒಕ್ಕೂಟದ ವಿರುದ್ಧ ಅಂತೇಳಿ ಇಲ್ಲೊಂದು ಕೇಸ್ ನಡೀತೈತಿ. ಎಲ್ಲಿ ಯಾವಾಗಪ್ಪ ಅಂತಂದ್ರೆ ಮೋಸ್ಟ್ಲಿ 1960 ಒಳಗೆ ಒಂದೊಂದು ಕೇಸ್ ನಡೀತೈತಿ. ಎ.ಕೆ. ಕ್ರೈಪಾಕ್ ಒಂದು ಸ್ವಲ್ಪ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೂ ಗೊತ್ತಾಕೈತಿ. ಎ.ಕೆ. ಕ್ರೈಪಾಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸ್ನಲ್ಲಿ ಏನು ಮಾಡ್ತಾರೆ ಅಂದ್ರೆ ನ್ಯಾಚುರಲ್ ರೈಟ್ಸ್ ಆರ್ ಪಾರ್ಟ್ ಆಫ್ ದಿ ನ್ಯಾಚುರಲ್ ರೈಟ್ಸ್ ಆರ್ ದಿ ಪಾರ್ಟ್ ಆಫ್ ಆರ್ಟಿಕಲ್ 14 ಅಂತೇಳಿ ಜಜ್ಮೆಂಟನ್ನು ಕೊಡ್ತಾರೆ. ಅಂದ್ರೆ ನ್ಯಾಚುರಲ್ ರೈಟ್ಸು ಕೂಡ ಇಲ್ಲಿವರೆಗೂ ಏನಾಗಿತ್ತು ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ದಿಂದ ಹೊರಗಿದ್ದು ಅಂತೇಳಿ ಅನಿಸ್ತಿತ್ತು. ಅದಕ್ಕೆ ಇದನ್ನು ಇನ್ಕ್ಲೂಡ್ ಮಾಡಿದ್ರು. ನ್ಯಾಚುರಲ್ ರೈಟ್ಸ್ ಅಂದರೆ ಏನು ನೋಡಿದ್ವಿ ಅಂತಂದ್ರೆ ವ್ಯಕ್ತಿಯ ಜನನದಿಂದ, ಇದನ್ನು ಮೊದಲ ರೈಟ್ಸ್ ಅಂದರೆ ಏನಂತೇಳಿ ಹೇಳಬೇಕಾದ್ರೆ ಫಸ್ಟ್ನೇ ವಿಡಿಯೋದೊಳಗೆ ಹೇಳಿವಿ. ವ್ಯಕ್ತಿಯ ಜನನದಿಂದ ಅವಂಗೆ ಸಿಕ್ಕಿರ್ತಕ್ಕಂಥ ಹಕ್ಕುಗಳನ್ನು ನಾವೇನಂತೆ ಕರಿತೀವಿ ಅಂತಂದ್ರೆ ನ್ಯಾಚುರಲ್ ರೈಟ್ಸ್ ಅಂತ ಕರಿತೀವಿ. ಹಾಗೆ ಆರ್ಟಿಕಲ್ 14 ಏನು ಒಳಗೊಳ್ತೈತಪ್ಪ ಅಂತಂದ್ರೆ ನ್ಯಾಚುರಲ್ ರೈಟ್ಸನ್ನು ಕೂಡ ಆರ್ಟಿಕಲ್ 14 ಒಳಗೊಳ್ತೈತಿ ಅಂತೇಳಿ ಎ.ಕೆ. ಕ್ರೈಪಾಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಜಜ್ಮೆಂಟನ್ನು ಕೊಡ್ತೈತಿ, ತೀರ್ಪನ್ನು ಕೊಡ್ತೈತಿ. ಹಾಗಾಗಿ ನ್ಯಾಚುರಲ್ ರೈಟ್ಸ್ ಆರ್ ಅಂಡರ್ ದಿ ಆರ್ಟಿಕಲ್ 14 ಇನ್ಕ್ಲೂಡ್ಸ್ ಆಲ್ಸೋ ನ್ಯಾಚುರಲ್ ರೈಟ್ಸ್ ಅಂತ. ಅಂದರೆ ನ್ಯಾಚುರಲ್ ರೈಟ್ಸನ್ನು ಕೂಡ ಆರ್ಟಿಕಲ್ 14 ಒಳಗೊಳ್ತೈತಿ ಅಂತೇಳಿ ಎ.ಕೆ. ಕ್ರೈಪಾಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಜಜ್ಮೆಂಟ್ ಬಂದೈತಿ. ಇದು ನೆನಪಿರಬೇಕು. ಮುಂದಿನ ಕೇಸ್ ಯಾವುದಪ್ಪ ಅಂತಂದ್ರೆ ರಾಮಕೃಷ್ಣ ದಾಲ್ಮಿಯಾ ವರ್ಸಸ್ ಜಸ್ಟಿಸ್ ತೆಂಡೂಲ್ಕರ್ ಅಂತ. ರಾಮಕೃಷ್ಣ ದಾಲ್ಮಿಯಾ ವರ್ಸಸ್ ಜಸ್ಟಿಸ್ ತೆಂಡೂಲ್ಕರ್ ಅಂತ. ಈ ಕೇಸು ಏನು ಮಾಡ್ತೈತೆ ಅಂದ್ರೆ 1958ರಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ತೈತಿ. ಯಾವುದ್ರ ಬದಲಪ್ಪ ಅಂತಂದ್ರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋ ಸಂಬಂಧ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಬಗ್ಗೆ ಹಿಂದೆ ಹೇಳಿದ್ವಿ ಅಂತಂದ್ರೆ ಸರ್ಕಾರಕ್ಕೆ ಇದೇ ವಿಡಿಯೋದೊಳಗೆ ಮೊದಲಿಗೆ ಹೇಳಿದ್ವಿ ಏನಂತಂದ್ರೆ ಸರ್ಕಾರಕ್ಕೆ ತಾರತಮ್ಯ ಮಾಡಲು ಅವಕಾಶ ಕೊಡ್ತೈತಿ ಅಂತೇಳಿ. ಹಂಗೆ ಹೇಳಿದ್ದು ಯಾವುದಪ್ಪ ಅಂತಂದ್ರೆ ಇದೇ ಜಜ್ಮೆಂಟ್, ತಾರತಮ್ಯ ಮಾಡಲು ಅವಕಾಶ ಸಿಗ್ತೈತಿ ಅಂತ. ಅಂದ್ರೆ ಈಕ್ವಲ್ಸನ್ನು ಸಮಾನರಂತೆ, ಆಮೇಲೆ ಅಸಮಾನರಂತೆ ಟ್ರೀಟ್ ಮಾಡ್ರಿ ಅಂತೇಳಿ ಹೇಳಿದ್ದು ಯಾವುದಪ್ಪ ಅಂತಂದ್ರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಇಲ್ಲಿ ಏನು ಮಾಡಿದ್ರು ಅಂತಂದ್ರೆ ಈ ಜಜ್ಮೆಂಟ್ ಈ ಲಾನ ಡಿಸ್ಕಷನ್ ಮಾಡೋ ಮುಂದೆ ಸುಪ್ರೀಂ ಕೋರ್ಟ್ನೊಳಗೆ ಏನು ಮಾಡಿದ್ರು ಅಂತಂದ್ರೆ ನಿಮ್ಮ ಡಿಫ್ರೆನ್ಷಿಯೇಷನ್ ಹೆಂಗಿರಬೇಕು ಅಂದರೆ ಇಂಟೆಲಿಜಿಬಲ್ ಇರಬೇಕು, ಶಾನ್ಯಾತನದಿಂದ ಕೂಡಿರಬೇಕು. ಇಂಟೆಲಿಜಿಬಲ್ ಡಿಫರೆನ್ಸಿಯಾ ಅಂತ, ಇಂಟೆಲಿಜಿಬಲ್ ಡಿಫರೆನ್ಸಿಯಾ ಅನ್ನೋ ವರ್ಡನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಯಾವುದಕ್ಕೆ ನೀವು ಡಿಫ್ರೆನ್ಸ್ ಅಂದರೆ ತಾರತಮ್ಯ ಯಾವುದಕ್ಕೆ ಮಾಡ್ರಿ ಅಂತಂದ್ರೆ ಸಪ್ರೇಟ್ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಆಬ್ಜೆಕ್ಟು ಅಥವಾ ಗೋಲ್ ಇವುಗಳನ್ನು ರೀಚ್ ಮಾಡೋಕ್ಕೆ, ಅಚೀವ್ ಮಾಡೋಕ್ಕೆ ಈ ರೀತಿಯಾಗಿರ್ತಕ್ಕಂಥ ವರ್ಗೀಕರಣ ಮಾಡಬೇಕೇ ಹೊರತಾಗಿ ಸುಮ್ಮನೆ ಮಾಡುವಂಗಿಲ್ಲ ಅಂತ. ಅಂದ್ರೆ ಈ ರಾಮಕೃಷ್ಣ ದಾಲ್ಮಿಯಾ ವರ್ಸಸ್ ಜಸ್ಟಿಸ್ ತೆಂಡೂಲ್ಕರ್ ಕೇಸ್ನಲ್ಲಿ ಏನು ಮಾಡ್ತಾರೋ ಅಂದರೆ ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಅಂತಕ್ಕಂಥದ್ದನ್ನು, ಅಂದರೆ ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ ನೀವು ಡಿಫ್ರೆನ್ಷಿಯೇಟ್ ಮಾಡ್ರಿ, ನಾವೇನು ಬೇಡ ಅನ್ನಂಗಿಲ್ಲ. ಈ ಜಜ್ಮೆಂಟ್ನೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಇದೇನು ಮಾಡಬೇಕು ಅಂತಂದ್ರೆ ಆಬ್ಜೆಕ್ಟನ್ನು ಪೂರ್ತಿಗೊಳಿಸ್ತಿರ್ಬೇಕು. ದೇರ್ ಈಸ್ ಅನ್ ಕ್ಲೋಸ್ ನೆಕ್ಸಸ್ ಬಿಟ್ವೀನ್ ದಿ ಆಬ್ಜೆಕ್ಟ್ಸ್ ಆ್ಯಂಡ್ ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಅಂತ ಹೇಳ್ತಾರೆ ಅವರು. ಏನಂತಂದ್ರೆ ನೀವು ಡಿಫ್ರೆನ್ಸಿಯೇಟ್ ಏನು ಮಾಡಕತ್ತಿರಲ್ಲ ಅಂದ್ರೆ ಸಮಾಜದ ಒಳಗಡೆ ಏನು ತಾರತಮ್ಯ ಮಾಡಕತ್ತಿರಲ್ಲ ಆ ತಾರತಮ್ಯವು ಕೂಡ ಪಾಸಿಟಿವ್ ಆಗಿರಬೇಕು. ಅದು ಏನು ಮಾಡಬೇಕು ಅಂತಂದರೆ ನೀವು ಸಾಧಿಸುವ ಗೋಲಿನ ಕಡೆ ಇರಬೇಕು. ಅರ್ಥ ಆಯ್ತು? ಏನಪ್ಪ ಅಂತಂದ್ರೆ ಒಂದು ಅಬ್ಜೆಕ್ಟ್ ಇಟ್ಕೊಂಡೇ ನೀವು ತಾರತಮ್ಯವನ್ನು ಮಾಡಬೇಕು ಅಂತ ಹೇಳ್ತೈತಿ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಈಗ ರಿಸರ್ವೇಷನ್ ಕೊಟ್ಟಿರಿ. ರಿಸರ್ವೇಷನ್ ಅದು ಉದ್ದೇಶ ಏನಪ್ಪ ಅಂತಂದ್ರೆ ಉನ್ನತ ಮಟ್ಟದೊಳಗೆ ಯಾರದಾರಲ್ಲ ನೀವು ಅವರು ಸರಿ ಸಮಾನ ಬರಲಿ ಅಂತ ಅವ್ರಿಗೆ ರಿಸರ್ವೇಷನನ್ನು ಕೊಟ್ಟಿರಿ. ಆ ರಿಸರ್ವೇಷನದ ಗೋಲನ್ನು ರೀಚ್ ಮಾಡೋ ಸಲುವಾಗಿನೇ ರಿಸರ್ವೇಷನ್ ಕೊಡಬೇಕು, ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂಗೆ ಕೊಡುವಾಗಿಲ್ಲ ಅಂತ. ಹೌದಾ? ಇದು ಅರ್ಥ ಆಗಬೇಕು ಅಷ್ಟೇ, ಮತ್ತೇನಿಲ್ಲ. ಇಂಟೆಲಿಜಿಬಲ್ ನೀವು ಏನಾದರೂ ಡಿಫ್ರೆನ್ಸಿಯೇಟ್ ಮಾಡಕತ್ತೀರಿ ಅಂದ್ರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಏನು ಹೇಳ್ತೈತಿ ಅಂತಂದ್ರೆ ಸಮಾಜದಲ್ಲಿ ತಾರತಮ್ಯ ಮಾಡೋಕ್ಕೆ ಅವಕಾಶ ಕೊಡತೈತಿ. ಯಾರಿಗೆ ಅಂತಂದ್ರೆ ಸರ್ಕಾರ ತಂದಿರತಕ್ಕಂಥ ಏನು
ಸ್ಕೀಮ್ಗಳಲ್ಲೂ ಕೂಡ ತಾರತಮ್ಯ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಬಸವ ಕಲ್ಯಾಣ ಯೋಜನೆ ಒಳಗೆ ನಿಮಗೆ ಏನಾದರೂ ಮನಿ ಸ್ಯಾಂಕ್ಷನ್ ಆಗಿತ್ತು, ಅಥವಾ ಇಂದಿರಾ ಗಾಂಧಿ ಆವಾಸ ಯೋಜನೆ ಒಳಗೆ ಮನಿ ಸ್ಯಾಂಕ್ಷನ್ ಆಗಿತ್ತು ಅಂತಂದ್ರೆ ಅಲ್ಲಿ ಗೌಡಗ ಆಮೇಲೆ ಗೌರ್ಮೆಂಟ್ ಎಂಪ್ಲಾಯಿಗೆ ಅದು ಸ್ಯಾಂಕ್ಷನ್ ಆಗಿರೋಂಗಿಲ್ಲ. ಅಲ್ಲಿ ಇರ್ತಕ್ಕಂಥ ಬಡವರಿಗೆ, ಆಮೇಲೆ ಸಮಾಜದಲ್ಲಿ ಇರ್ತಕ್ಕಂಥ ಕೆಳಮಟ್ಟದ ಸಮಾಜದ ಕೆಳ ಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ಯಾಂಕ್ಷನ್ ಆಗಿರ್ತೈತಿ ಹೊರತಾಗಿ ಸಮಾಜದ ಮೇಲ್ಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಸ್ಯಾಂಕ್ಷನ್ ಆಗಿರೋದಿಲ್ಲ. ಯಾಕಂತಂದ್ರೆ ಈ ರೀತಿ ತಾರತಮ್ಯ ಮಾಡತ್ತೇಳಿ ಆರ್ಟಿಕಲ್ 14 ಹೇಳೈತಿ. ಏನಂತೇಳಿ? ಈಕ್ವಲ್ ಪ್ರೊಟೆಕ್ಷನ್ ಅಪ್ಲೈ. ಎದಕ್ಕೆ ತಾರತಮ್ಯ ಮಾಡಬೇಕು ಅಂತಂದ್ರೆ ಕೆಳಸ್ತರದವರನ್ನು ನೀವು ಕೆಳಸ್ತರದವರನ್ನು ಉನ್ನತ ಮಟ್ಟಕ್ಕೆ ಒಯ್ಯಬೇಕಾಗಿರೋದು ಗೌರ್ಮೆಂಟದ ನಿಜವಾದ ಕರ್ತವ್ಯ. ಹೌದಾ? ಅದರ ಸಂಬಂಧ ನಾವು ಆರಿಸಿ ಕಳಿಸಿರ್ತೀವಿ ಅವ್ರ ಕಷ್ಟಗಳನ್ನು ಕಳೀಲಿ ಅಂತೇಳಿ. ಈಗ ಏನು ಮಾಡಬೇಕು ಅಂತಂದ್ರೆ ಕೆಳಸ್ತರದವ್ರಿಗೂ ಮತ್ತು ಮೇಲ್ಸ್ತರವ್ರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಮಾಡಿದ್ರಿ ಅಂದ್ರೆ ಅವಂಗೂ ಮನೆ ಕೊಟ್ಟಿರಿ, ನನಗೂ ಮನೆ ಕೊಡ್ರಿ, ಅವಂಗೂ ಟಾಯ್ಲೆಟ್ ಕಟ್ಟಿಸ್ಕೊಟ್ರಿ, ನನಗೂ ಟಾಯ್ಲೆಟ್ ಕಟ್ಟಿಸ್ಕೊಡ್ರಿ, ಅವಂಗೂ ರೇಷನ್ ಕಾರ್ಡ್ ಕೊಟ್ಟಿರಿ, ನನಗೂ ರೇಷನ್ ಕಾರ್ಡ್ ಕೊಡ್ರಿ ಅಂತಂದ್ರೆ ಆಗೋದಿಲ್ಲ ಅದು. ಯಾಕಂತಂದ್ರೆ ಈ ರೀತಿ ಪ್ರೊಟೆಕ್ಷನನ್ನು ನಮಗೆ ಸಿಗೋದೇ ಇಲ್ಲ. ಎಲ್ಲಿ ಈ ರೀತಿ ಪ್ರೊಟೆಕ್ಷನನ್ನು ಮೇಲ್ಸ್ತರದವ್ರಿಗೆ ಕೊಟ್ಟೇ ಇಲ್ಲ. ಎಲ್ಲಿ ಅಂತಂದ್ರೆ EPL ಈಕ್ವಾಲಿಟಿ ಬಿಫೋರ್ ಲಾ ಅಂತೇಳಿ. ಇಲ್ಲಿ ಏನು ಮಾಡ್ತೈತಿ ಅಂತಂದರೆ, ಈಗ ಗೌರ್ಮೆಂಟ್ ನೌಕರಿ ಹಸ್ತಾದ ಒಬ್ಬ ವ್ಯಕ್ತಿ ಇರ್ತಾನೆ, ಸರ್ಕಾರಿ ನೌಕರಿ ಬಂದಿರ್ತೈತಿ. ಹೌದಾ? ಅವಂಗೂ ಮತ್ತು ಇನ್ನೊಬ್ಬ ಅವ್ರ ತಮ್ಮ ಇರ್ತಾನೆ, ಅವರಿಬ್ಬರು ಬೇರೆ ಬೇರೆ ಹಾಕ್ತಾರೆ. ಅವ್ನು ಸರ್ಕಾರಿ ನೌಕರಿ ಬಂದಿರೋದಿಲ್ಲ. ಅವಾಗ ಅವ್ನು ಮನಿ ಸ್ಯಾಂಕ್ಷನ್ ಆಗಿರ್ತೈತಿ. ಯಾರಿಗೆ? ತಮ್ಮಗೆ. ನನ್ನ ತಮ್ಮಗೆ ಮನಿ ಕೊಟ್ಟರಿ, ನನಗೂ ಮನಿ ಕೊಡ್ರಿ ಅಂತೇಳಿ ಗೌರ್ಮೆಂಟನ್ನು ನಾನು ಕೇಳಕ್ಕೆ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಯು ಆರ್ ಅಂಡರ್ ದಿ ಡಿಫ್ರೆನ್ಸಿಯೇಟ್. ಹೌದಾ? ನೀವೇನಾಗಿರಿ ಅಂತಂದರೆ ಸಮಾಜದೊಳಗೆ ಸರ್ಕಾರ ಮಾಡಿರ್ತಕ್ಕಂಥ ತಾರತಮ್ಯದಲ್ಲಿ ಅದೀರಿ ಅಂತ. ಅಂದರೆ ಡಿಫ್ರೆನ್ಸ್ ಆಗಿ ನಿಮ್ಮನ್ನು ಟ್ರೀಟ್ ಮಾಡಕತ್ತಾರೋ ಅಂತ. ಅಂದರೆ ಬಡವ ಮತ್ತು ಶ್ರೀಮಂತ ಅನ್ನೋದನ್ನು ಡಿಫ್ರೆಂಟಾಗಿ ಟ್ರೀಟ್ ಮಾಡಬೇಕು. ಬಡವರ ಮಧ್ಯದಲ್ಲಿ ನೀನು ಏನು ಮಾಡಬೇಕು? ತಾರತಮ್ಯ ಮಾಡುವಾಗಿಲ್ಲ. ಅಂದ್ರೆ ಈಗ BPL ಕಾರ್ಡ್ದಾರ ಇರ್ತಾರೆ, ಇಬ್ಬರು ಜನ, ಈ A ಮತ್ತು B, ಇವರಿಬ್ಬರ ಮಧ್ಯೆ ನೀನು ತಾರತಮ್ಯ ಮಾಡೋಂಗಿಲ್ಲ. ಇವಂಗೆ 2 kg ಅಕ್ಕಿ ಕೊಡೋದು, ಇವಂಗೆ 5 kg ಅಕ್ಕಿ ಕೊಡೋದು, ಈ ರೀತಿ ಮಾಡೋಂಗಿಲ್ಲ. ಇಬ್ಬರು BPL ಕಾರ್ಡ್ದವ್ರು ಇದ್ದಾಗ BPL ಕಾರ್ಡ್ದವ್ರಿಗೆ ಏನು ಕೊಡಬೇಕಾಗಿರ್ತೈತೆ, ಇವಂಗೆ 2 kg ಕೊಟ್ಟರೆ ಅಂದ್ರೆ ಇವಂಗೂ 2 kgನ ಕೊಡಬೇಕು, ಇವಂಗೆ 1 kg ಕೊಟ್ಟರೆ ಅಂದ್ರೆ ಇವಂಗೂ 1 kg ಕೊಡಬೇಕು. ಹೌದಾ? ಇದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸರ್ಕಾರಕ್ಕೆ ತಾರತಮ್ಯ ಮಾಡೋಕೆ ಏನು ಕೊಡ್ತೈತಿ? ಅಧಿಕಾರವನ್ನು ಕೊಡ್ತೈತಿ. ಹಿಂಗೆ ತಾರತಮ್ಯ ಮಾಡೋದ್ರಿಂದ ಸರ್ಕಾರ ಏನಾಕೈತಿ ಅಂತಂದರೆ ಕೆಳಸ್ತರದವರನ್ನು ಮೇಲ್ಸ್ತರಕ್ಕೆ ಅಥವಾ ಲೋವರ್ ಸ್ಟ್ರಾಟಾದಾಗಿದ್ದು, ಸಮಾಜದ ಲೋವರ್ ಸ್ಟ್ರಾಟಾದಾಗಿದ್ದವರು ಮೇಲ್ಮಟ್ಟಕ್ಕೆ ಬರೋಕೆ ಅನುಕೂಲ ಆಕೈತಿ. ಇದು ವೆಲ್ಫೇರ್ ಆಫ್ ಸೊಸೈಟಿ ಅಂತೇಳಿ ಏನು ಕರಿತೀವಿ ಅಂತಂದ್ರೆ ಸಮಾಜದ ಕಲ್ಯಾಣಕ್ಕಾಗಿ ಈ ರೀತಿ ಮಾಡಬೇಕಾಕೈತೆ ಹೊರತಾಗಿ ಹಾಗೆ ಬಿಟ್ಟರು ಅಂತಂದ್ರೆ ಅವರು ಕೆಳಗಿನವ್ರು ಕೆಳಗೆ ಉಳಿದು ಹೋಗ್ತಾರೆ, ಮೇಲಿನವ್ರ ಮೇಲೆ ಉಂಡು ಹೋಗಿಬಿಡ್ತಾರೆ. ಹೌದಾ? ಈ ಕೇಸ್ನಲ್ಲಿ ಏನಾಕೈತಿ ಅಂದರೆ ಕ್ಲಾಸಿಫಿಕೇಷನನ್ನು ಮಾಡೋಕೆ ಅನುಮತಿ ಕೊಡ್ತಾರೆ. ವರ್ಗೀಕರಣ ಮಾಡೋಕೆ, ಕ್ಲಾಸಿಫಿಕೇಷನ್ ಮಾಡೋಕೆ, ಬಡವರು, ಶ್ರೀಮಂತರು, ಉಳ್ಳವರು, ಉಳ್ಳರಲ್ಲದವರು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಕ್ಲಾಸಿಫಿಕೇಷನ್ ಮಾಡೋಕೆ ಸರ್ಕಾರಕ್ಕೆ ಅನುಮತಿ ಸಿಗ್ತೈತಿ. ಎಲ್ಲಿ? ಜಸ್ಟಿಸ್ ತೆಂಡೂಲ್ಕರ್ ವರ್ಸಸ್ ರಾಮಕೃಷ್ಣ ದಾಲ್ಮಿಯಾ ವರ್ಸಸ್ ಜಸ್ಟಿಸ್ ತೆಂಡೂಲ್ಕರ್ ಈ ಕೇಸ್ನಲ್ಲಿ. ಹೌದಾ? ಇನ್ನು ಮುಂದಿನ ಕೇಸ್ ನೋಡೋಣ. ಭಾಳ ಇಂಪಾರ್ಟೆಂಟ್ ಕೇಸ್ ಅದು ಮುಂದಿಂದು. ಮೊದಲು ನೀವು ಯಾವುದಾದ್ರೂ ಗೌರ್ಮೆಂಟ್ ಅಪ್ಲಿಕೇಶನನ್ನು ತುಂಬಬೇಕಾಗಿತ್ತು ಅಂತಂದ್ರೆ ಆ ಅಪ್ಲಿಕೇಶನ್ನಲ್ಲಿ ಲಿಂಗದೊಳಗೆ, ಅಂದರೆ ಲಿಂಗ ಅಂತಕ್ಕಂಥ ಕಾಲಮ್ನಲ್ಲಿ 2 ಇದನ್ನ ಇರ್ತಿದ್ದು. ಏನಪ್ಪ ಅಂತಂದ್ರೆ ಬಾಕ್ಸ್ಗಳಿರ್ತಿದ್ದು, ಒಂದು ಗಂಡು, ಇನ್ನೊಂದು ಹೆಣ್ಣು. ಸಮಾಜದೊಳಗೆ ಇನ್ನೂ ಒಂದು ಜನಾಂಗ ಐತಿ, ಅದನ್ನು ಏನಂತೆ ಕರಿತೀವಿ ಅಂತಂದ್ರೆ ಥರ್ಡ್ ಜೆಂಡರ್ ಅಂತ ಕರಿತೀವಿ. ಥರ್ಡ್ ಜೆಂಡರ್ ಅಂದರೆ ನಿಮ್ಗೆ ಅರ್ಥ ಆಕೈತಿ ಅಂತ ಅನ್ಕೊತೀನಿ. ಹೌದಾ? ಇಲ್ಲಿ ಏನಾಗಿತ್ತು ಅಂತಂದ್ರೆ ನಾವು ಸಮಾಜದೊಳಗೆ ಅತಿ ಹೆಚ್ಚು ಶೋಷಿತರು ಯಾರು ಅಂತೇಳಿ ಐಡೆಂಟಿಫೈ ಮಾಡೋಕೆ ಹೋದ್ರೆ ಅಂತಂದ್ರೆ ಇವ್ರನ್ನ ಅಂತೇಳಿ ಗುರುತಿಸ್ಬೇಕಾಕೈತಿ. ಯಾಕಂತಂದ್ರೆ ಇವ್ರನ್ನ ಅವ್ರ ತಂದೆ ತಾಯಿಗಳನ್ನೇ ಸಮಾಜದ ಹೆದರಿಕೆಗೆ ಹೊರಗೆ ಹಾಕಿಬಿಟ್ಟಿರ್ತಾರೆ. ತಂದೆ ತಾಯಿಗಳೇ ಇವ್ರನ್ನ ಹೊರಗೆ ಹಾಕಿಬಿಟ್ಟಿರ್ತಾರೆ, ನೀವು ಹೋಗಿಬಿಡ್ರಿ ಅಂತೇಳಿ. ಇವ್ರು ಎಲ್ಲಿ ಬದುಕಬೇಕು? ಹೌದಾ? ಇವ್ರ ಸಲುವಾಗಿನೇ ನ್ಯಾಲ್ಸಾದವ್ರು ಒಂದು ಕೇಸ್ ಮಾಡ್ತಾರೆ. ನ್ಯಾಲ್ಸಾದವ್ರು ಒಂದು ಕೇಸ್ ಮಾಡ್ತಾರೆ. ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ಒಂದು ಕೇಸ್ ಮಾಡ್ತಾರೆ. ಅಂದರೆ ಭಾರತದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತೇಳಿ
ಭಾರತದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿದವರು ಯಾರ ವಿರುದ್ಧ ಮಾಡ್ತಾರೋ ಅಂತಂದ್ರೆ ಯೂನಿಯನ್ ಆಫ್ ಇಂಡಿಯಾದವ್ರ ವಿರುದ್ಧ ಮಾಡ್ತಾರೆ ಒಂದು ಕೇಸ್. ಎಲ್ಲಿ? ಸುಪ್ರೀಂ ಕೋರ್ಟ್ದವ್ರು. ಯಾಕಪ್ಪ ಅಂತಂದ್ರೆ ಈಗ ನೀವು ಲಿಂಗ ಅಂತಕ್ಕಂಥ ಜಾಗದಲ್ಲಿ ಗಂಡು ಮತ್ತು ಹೆಣ್ಣು ಅಂತೇಳಿ ಬರೆದ್ರಿ, ಇವೆರಡರ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಏನು ಮಾಡಬೇಕು, ಅವ್ರಿಗೇನು ಅವಕಾಶನೇ ಇಲ್ಲ ಅಂತೇಳಿ ಅದು ಅತಿ ಹೆಚ್ಚು ತಾರತಮ್ಯವನ್ನು ಮಾಡ್ತೈತಿ. ಅಂದರೆ ಯಾಕೆ ನೀವು ಇನ್ನೂ ಎಲ್ಲಿ ಬರ್ದಿರಿ ಅಂತಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತೇಳಿ ಬರ್ದಿರಿ. ಹೌದಾ? ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಮತ್ತು ಸಮಾನ ಕಾನೂನಿನ ರಕ್ಷಣೆ ಅಂತೇಳಿ ಬರ್ದಿರಿ. ಹಾಗಾದ್ರೆ ಇವ್ರು ಎಲ್ಲಿ ಹೋಗ್ಬೇಕು? ನೀವು ಈ ರೀತಿ ತಾರತಮ್ಯ ಮಾಡಕತ್ತಾರೆ. ಗೌರ್ಮೆಂಟ್ ನೌಕರಿ ಒಳಗೂ ಅವ್ರಿಗೆ ಅವಕಾಶ ಇಲ್ಲ, ಸಮಾಜದಲ್ಲಿನೂ ಅವಕಾಶ ಇಲ್ಲಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅಲ್ಲಾಗೂ ಕೂಡ ಎನಿ ಪರ್ಸನ್ ಅಂತೇಳಿ ಐತಿ. ಆರ್ಟಿಕಲ್ 14 ಓದಬೇಕಾದ್ರೆ ಸ್ಟೇಟ್ ಶಾಲ್ ನಾಟ್ ಡೆನಿ ಟು ಎನಿ ಪರ್ಸನ್ ಅಂತ. ಎನಿ ಪರ್ಸನ್ ಅಂತಂದ್ರೆ ಯಾವುದೇ ವ್ಯಕ್ತಿ, ಅವ್ನು ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು, ಥರ್ಡ್ ಜೆಂಡರು ಆಗಿರ್ಬೋದು. ಹೌದಾ? ಎನಿ ಪರ್ಸನ್ ಅಂತ ಬರೆದಾಗ ಇದು ಜೆಂಡರ್ ನ್ಯೂಟ್ರಲ್ ಅಂತಕ್ಕಂಥ ವರ್ಡ್ ಬರ್ತೈತಿ ಇಲ್ಲಿ. ಜೆಂಡರ್ ನ್ಯೂಟ್ರಲ್, ಲಿಂಗ ತಟಸ್ಥ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತೈತಿ. ಇದು ಆ ಪದವನ್ನು ಹೋಲ್ತೈತಿ. ಲಿಂಗ ತಟಸ್ಥ ಗಂಡರಾಗಿರ್ಬೋದು, ಹೆಣ್ಣರಾಗಿರ್ಬೋದು, ಮತ್ತಾರರಾಗಿರ್ಬೋದು, ಅವರಿಗೂ ಕೂಡ ಕಾನೂನಿನ ಮುಂದೆ ಸಮಾನರು ಅಂತಕ್ಕಂಥ ಅಥವಾ ಸಮಾನ ಕಾನೂನಿನ ರಕ್ಷಣೆ ಇರ್ತೈತಿ ಅಂತೇಳಿ ನಾವು ಹೇಳಬೇಕಾಗಿರುತ್ತೆ. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ನೆಲ್ಸದವ್ರು ಒಂದು ಕೇಸ್ ಮಾಡಿದ್ರು, ಯೂನಿಯನ್ ಆಫ್ ಇಂಡಿಯಾ ವರ್ಸಸ್. ಆ ಕೇಸ್ನಲ್ಲಿ ಏನು ಮಾಡಿದ್ರು ಅಂತಂದ್ರೆ ಥರ್ಡ್ ಜೆಂಡರು ಕೂಡ ಈ ಆರ್ಟಿಕಲನ್ನು ಥರ್ಡ್ ಜೆಂಡರ್ದವ್ರಿಗೆ ಕೂಡ ಎಕ್ಸ್ಪಾನ್ಷನ್ ಮಾಡಿದ್ರು. ಆರ್ಟಿಕಲ್ 14 ಅದರ ವ್ಯಾಪ್ತಿಯನ್ನು ಹೆಚ್ಚಿಗೆ ಮಾಡಿದ್ರು. ಯಾರನ್ನ ಇನ್ಕ್ಲೂಡ್ ಮಾಡಿದ್ರು ಅಂದರೆ ಇದರಲ್ಲಿ ಥರ್ಡ್ ಜೆಂಡರು ಕೂಡ ಒಳ ಸೇರ್ಪಡೆ ಆದರು. ಹೌದಾ? ಆರ್ಟಿಕಲ್ 14ರಲ್ಲಿ ಯಾವುದು? ನೆಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ. ಇದು ನೆನಪಿರ್ಬೇಕಾ? ಥರ್ಡ್ ಜೆಂಡರ್ಗೆ ಅದು ಜೆಂಡರ್ ಅಂತೇಳಿ ಒಂದು ಕನ್ಸಿಡರ್ ಮಾಡ್ರಿ ಅಂತೇಳಿ ಜೆಂಡರ್ ಕಾಲಮ್ನಾಗ 3ನೇ ಕಾಲಮನ್ನು ಕೂಡ ಎಂಟ್ರಿ ಮಾಡ್ರಿ ಅಂತೇಳಿ ಜಜ್ಮೆಂಟ್ ಆಗಿರೋದು ಕೇಸ್ ಯಾವುದಪ್ಪ ಅಂತಂದ್ರೆ ನೆಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು ಕೇಳ್ತಾರೆ ಇದನ್ನ ಎಕ್ಸಾಮಕ್ಕೆ. ಈಗ ಒಂದು 2 ಸಲ ಬಂದಿರಬೇಕಿದು. ಹೌದಾ? ಅಂದಿನ ಹಿಡಿದು ಏನು ಮಾಡಿದ್ರು ಅಂತಂದ್ರೆ ನೀವು ಯಾವುದೇ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ರಿ, KPS ಹಾಕ್ರಿ, PSIR ಹಾಕ್ರಿ, ಪೊಲೀಸರು ಹಾಕ್ರಿ, ಏನಾರ ಹಾಕ್ರಿ, ಅಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಗಂಡು ಹೆಣ್ಣು ಕೆಳಗೆ ಥರ್ಡ್ ಜೆಂಡರ್ ಅಂತೇಳಿ ಬರೆದಿರ್ತಾರೆ ಲಿಂಗ ಅಂತಕ್ಕಂಥ ಕಾಲಮ್ನಲ್ಲಿ. ಈಗ ಅವ್ರು ಯಾವುದೇ ಭಯ ಮತ್ತು ನಾಚಿಕೆ ಇಲ್ದೇ ಏನು ಬೇಕಾದ ನೀವು ಯಾವ ಬೇಕಾದ ಪೋಸ್ಟಿಗೂ ಅಪ್ಲಿಕೇಶನ್ ಹಾಕ್ಬೋದು. ಈಗಾಗಲೇ ನಾವು ನೋಡೀವಿ, ವಕೀಲರಾದವ್ರನ್ನು, ಜಡ್ಜ್ ಆದವ್ರನ್ನು, ಪೊಲೀಸರಾದವ್ರನ್ನು, ಆಮೇಲೆ ಡಾಕ್ಟರ್ ಆದವ್ರನ್ನು ನೋಡೀವಿ ಥರ್ಡ್ ಜೆಂಡರ್ದವರು. ಈಗ ಆ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಕಾಶನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ದವ್ರವ್ರಿಗೆ ಒಂದು ಪರಮಾನ್ನತ, ಇದನ್ನು ನಾವು ಏನಂತ ಕರಿತೀವಿ ಅಂದ್ರೆ ರೆವಲ್ಯೂಷನ್ ಅಂತ ಕರಿತೀವಿ, ಕ್ರಾಂತಿ ಅಂತಲೇ ಕರಿಬೇಕು. ಯಾಕಂತಂದ್ರೆ ಇಷ್ಟು ವರ್ಷಗಳ ದಿನ ಅವರು ಸಮಾಜ ಅವರೊಬ್ಬರು ವ್ಯಕ್ತಿ ಅಂತೇಳಿನೇ ಕನ್ಸಿಡರ್ ಮಾಡಿರೋದಿಲ್ಲ. ಹೌದಾ? ಅಂಥ ವ್ಯಕ್ತಿಗಳಿಗೂ ಕೂಡ ಈ ಜಜ್ಮೆಂಟ್ನ ಮೂಲಕ ಅವಕಾಶ ಸಿಗ್ತೈತಿ. ಇದು ಫಂಡಮೆಂಟಲ್ ರೈಟ್ಸ್ನ ಸಮಾನತೆ ಹಕ್ಕಿನಲ್ಲಿ ಆರ್ಟಿಕಲ್ 14 ಹೇಳ್ಬೇಕಾದ್ರೆ ಇದೊಂದನ್ನು ಭಾಳ ಒತ್ತು ಕೊಟ್ಟು ಹೇಳ್ಬೇಕಾಗೈತಿ. ಯಾಕಂತಂದ್ರೆ ಇದು ರೆವಲ್ಯೂಷನರಿ ಚೇಂಜಸನ್ನು ತೊಗೊಂಬರ್ತೈತಿ. ಹೌದಾ? ಇನ್ನು ಮುಂದಿನ ಜಜ್ಮೆಂಟ್ ಯಾವುದಪ್ಪ ಅಂತಂದ್ರೆ ಶೈರಾ ಬಾನು ಕೇಸ್ ಇದೆ. 2016 ಒಳಗಾಗಿರ್ತಕ್ಕಂಥ ಕೇಸು. ಯಾವ ಕೇಸು? ಶೈರಾ ಬಾನು ಕೇಸ್. ಈ ಕೇಸ್ನಲ್ಲಿ ಏನಾಗ್ತೈತಿ ಅಂತಂದ್ರೆ ಇನ್ಸ್ಟಂಟ್ ಟ್ರಿಬಲ್ ತಲಾಖನ್ನು ರದ್ದು ಮಾಡ್ತಾರೆ. ಟ್ರಿಬಲ್ ತಲಾಖನ್ನು ರದ್ದು ಮಾಡ್ತಾರೆ ಅಂದರೆ ರದ್ದುಗೊಳಿಸಿ ಜಜ್ಮೆಂಟ್ ಮಾಡ್ತಾರೆ. ಇನ್ಸ್ಟಂಟ್ ತ್ರಿಬಲ್ ತಲಾಖನ್ನು ಏನು ಮಾಡ್ತಾರೆ ಅಂದ್ರೆ ತಲಾಕ್ ಬಿದ್ದತ್ ಅಂತೇಳಿ, ತಲಾಕುಲ್ ಬಿದ್ದತ್ ಅಂತ ಹಿಂಗೇನೋ ಕರೀತಾರೆ. ಮೋಸ್ಟ್ಲಿ ತಲಾಕುಲ್ ಬಿದ್ದತ್, ನಾನು ಅದನ್ನ ಬರೆದಿರ್ತೀನಿ. ಮೋಸ್ಟ್ಲಿ ಅದೇ ತಲಾಕುಲ್ ಬಿದ್ದತ್ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ಸ್ವಿಪ್ಪಿಗೇನೆ ತಲಾಕ್ ಅಂತೇಳಿ ಒಂದು 3 ಸಲ ಹೇಳಿದ್ವಿ ಅಂತಂದ್ರೆ ಆ ವ್ಯಕ್ತಿ ಡೈವರ್ಸ್ ಆದಂಗೆನೆ, ಗಂಡ ಹೆಂಡತಿ ಡೈವರ್ಸ್ ಆದಂಗೆನೆ ಅಂತೇಳಿ ಇಸ್ಲಾಂ ಧರ್ಮದೊಳಗೆ ಹಂಗೈತಿ. ಅವರ ಅದನ್ನ ಪದ್ಧತಿಯನ್ನು ಅನುಸರಿಸ್ಕೊಂಡು ಬರ್ತಿದ್ರು. ಹೌದಾ? ಅದನ್ನು ಏನು ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಕೈತಿ. ಅದರಾಗೂ ಆರ್ಟಿಕಲ್ 14ರ ಉಲ್ಲಂಘನೆ ಆಕೈತಿ, ಸಮಾನತೆ ಹಕ್ಕಿನ ಉಲ್ಲಂಘನೆ ಆಕೈತಿ. ಅದ್ರ ಸಂಬಂಧ ಏನು ಮಾಡ್ರಿ ಅಂತಂದ್ರೆ ಇದು, ಮತ್ತು ಇದ್ರ ಜೊತೆಗೆ ಅವ್ರು ಏನೋ ಜಜ್ಮೆಂಟನ್ನು ಕೊಟ್ಟರು ಅಂತಂದ್ರೆ ಇದು ಇನ್ಸ್ಟಂಟ್ ತ್ರಿಬಲ್ ತಲಾಕ್ ಈಸ್ ನಾಟ್ ಅ ಕೋರ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದಿ ರಿಲಿಜನ್ ಅಂತೇಳಿ ಒಂದು ಜಜ್ಮೆಂಟ್ ಇದರೊಳಗನೆ ಬರೆದ್ರು ಅವರು. ಅಂದ್ರೆ ಆ ಧರ್ಮದ ಅವಶ್ಯಕ ಪಾಠ ಅಲ್ಲ ಅಂತೇಳಿ ಈ ತಲಾಕ್ ಉಲ್ ಬಿದ್ದತ್ ಅಂತೇಳಿ ಇದೇನಂತ ಹೇಳಿದ್ರೆ ಇದು ಆ ಸಮಾಜದ ಅಥವಾ ಇಸ್ಲಾಂ ಸಮಾಜದ ಧಾರ್ಮಿಕ ಮೂಲಭೂತ ಅಧಿಕಾರ ಅಲ್ಲ ಅಂತೇಳಿ
ಈ ಜಜ್ಮೆಂಟ್ನಲ್ಲಿ ಹೇಳಿದರು. ಈ ಜಜ್ಮೆಂಟು ಕೂಡ ಏನು ಮಾಡ್ತಿತ್ತು ಅಂದ್ರೆ ಸಮಾನತೆಗೆ ಒತ್ತು ಕೊಡ್ತಿತ್ತು. ಅಂದ್ರೆ ಇನ್ನು ಮುಂದೆ ನೀನು ತಲಾಕ್ 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 ಅಂತೇಳಿ ಹೇಳುವ ಹಾಗಿಲ್ಲ. ಅಂದ್ರೆ ಅಲ್ಲಿ ಆಕೆದು ಈಕ್ವಾಲಿಟಿ ರೈಟು ವೈಲೇಟ್ ಆಕೈತಿ ಅಂಥೇಳಿ ಇಲ್ಲಿ ಯಾವ ಕೇಸಿದು ಶೈರಾ ಬಾನು ಕೇಸ್ನಲ್ಲಿ ಜಜ್ಮೆಂಟ್ ಬರೆದ್ರು. ಇದಿಷ್ಟನ್ನು ನಾವು ನೋಡಿದ್ವಿ. ಎಲ್ಲಿ ಕೇಸ್ಗಳಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ 14ಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಗಳನ್ನು ಅಧ್ಯಯನ ಮಾಡಿದ್ವಿ. ಈಗ ಕೆಲವೊಂದಿಷ್ಟು ಎಕ್ಸೆಪ್ಷನ್ ಅದಾವೆ. ಏನಪ್ಪ ಅಂತಂದ್ರೆ ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಹೇಳ್ತೈತಿ. ಇದು ಎಲ್ಲರಿಗೂ ಕಂಪಲ್ಸರಿ ಅನ್ರಿ ಅಂತೇಳಿ ಕೇಳ್ಬೋದು, ಹೌದಾ? ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಎಕ್ಸೆಪ್ಷನ್ ಅದಾವು. ಅವು ಯಾವ ಅಂತೇಳಿ ನೋಡೋಣ. ಸಂವಿಧಾನದ 361ರ ಅಡಿಯಲ್ಲಿ 361ರ ಅಡಿಯಲ್ಲಿ ರಾಷ್ಟ್ರಪತಿಯ ವಿರುದ್ಧ, ಪ್ರೆಸಿಡೆಂಟು ಮತ್ತು ಗವರ್ನರ್ನ ವಿರುದ್ಧ ಯಾವುದೇ ಮೊಕದ್ದಮೆಗಳನ್ನು ಅವರ ಅಧಿಕಾರದ ಅವಧಿಯಲ್ಲಿ ಯಾವುದೇ ಮೊಕದ್ದಮೆಗಳನ್ನು ಹಾಕುವ ಹಾಗಿಲ್ಲ, ಅಂದರೆ ಕೇಸ್ ಮಾಡುವಂಗಿಲ್ಲ. ಆರ್ಟಿಕಲ್ 361 ಹೇಳ್ತೈತಿ ಮೊಕದ್ದಮೆಯನ್ನು ಸಲ್ಲಿಸೋದಿಲ್ಲ. ಈ ವೆದರ್ ಇಟ್ ಈಸ್ ಸಿವಿಲ್ ಆರ್ ಕ್ರಿಮಿನಲ್, ಅದು ಕ್ರಿಮಿನಲ್ ಸ್ವರೂಪದಾದರೂ ಆಗಿರಬಹುದು ಅಥವಾ ನಾಗರಿಕ ಸ್ವರೂಪದಾದರೂ ಆಗಿರಬಹುದು. ಅಂಥ ಕೇಸ್ಗಳನ್ನು ಆರ್ಟಿಕಲ್ 361ರ ಅಡಿಯಲ್ಲಿ ಏನು ಮಾಡೋದಿಲ್ಲ ಅಂತಂದರೆ ಪ್ರೆಸಿಡೆಂಟು ಮತ್ತು ಗವರ್ನರ್ನ ವಿರುದ್ಧ ಸಲ್ಲಿಸಕ್ಕೆ ಬರೋದಿಲ್ಲ. ಅಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ಹೇಳ್ತೀರಿ, ಇದು ಎಕ್ಸೆಪ್ಷನ್. ಇವ್ರ ವಿರುದ್ಧ ನೀನು ಅವರ ಅಧಿಕಾರದ ಅವಧಿಯಲ್ಲಿ ಕೇಸನ್ನು ಸಲ್ಲಿಸಕ್ಕೆ ಬರೋದಿಲ್ಲ. ಆಮೇಲೆ ಕಲಂ 105 ಮತ್ತು ಕಲಂ 194ರ ಅಡಿಯಲ್ಲಿ 105ರ ಅಡಿಯಲ್ಲಿ MP ಗಳಿಗೆ, 194ರ ಅಡಿಯಲ್ಲಿ MLAಗಳಿಗೆ ಅಧಿವೇಶನ ನಡೆದಾಗ ಇವ್ರಿಗೆ ಕೋರ್ಟಿಗೆ ಹಾಜರಾಗ್ರಿ ಅಂತ ಸಮನ್ಸ್ ಕಳ್ಸಂಗಿಲ್ಲ. ಅರ್ಥ ಆಯ್ತಾ? ಅಧಿವೇಶನ ನಡೆದಿರುವ ಸಮಯದಲ್ಲಿ ಇವರಿಗೆ ಕೋರ್ಟಿಗೆ ಬರ್ರಿ ಅಂತೇಳಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂತಂದರೆ ನೋಟಿಸ್ ಕಳಿಸುವಕ್ಕೆ ಬರೋಂಗಿಲ್ಲ. ಇದು ಅವರಿಗೆ ಕೊಟ್ಟಿರ್ತಕ್ಕಂಥ ಸ್ಪೆಷಲ್ ಪ್ರೈವಿಲೇಜಸ್. ಅಂದರೆ ಇಲ್ಲಿ ಆಪ್ಷನ್ಸ್ ಆಫ್ ಪ್ರೈವಿಲೇಜ್ ಅಂತ ಹೇಳ್ತೀವಿ. ಈಕ್ವಾಲಿಟಿ ಬಿಫೋರ್ ಲಾದಲ್ಲಿ ಏನು ಮಾಡ್ತೀವಿ ಅಂತಂದರೆ ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಸೌಕರ್ಯಗಳು ಇರುವುದಿಲ್ಲ ಅಂತೇಳಿ ಆಪ್ಷನ್ಸ್ ಆಫ್ ಪ್ರೈವಿಲೇಜಸ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಅವರಿಗೆ ಸೌಕರ್ಯಗಳನ್ನು ಕೊಡಲಾಗೈತಿ. ಯಾಕಪ್ಪ ಅಂತಂದ್ರೆ ವರ್ಷದಾಗ 2 ಸಲ ಏನು ಮಾಡ್ತಾರೋ ಅಂದ್ರೆ ಅಧಿವೇಶನ ಕೊಡ್ತಾರೆ. ಅಲ್ಲಿ ರಾಷ್ಟ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನು ಮಾಡಬೇಕಾಗಿರ್ತೈತಿ ಅಂದರೆ ತೀರ್ಮಾನ ಮತ್ತು ಕೆಲವೊಂದಿಷ್ಟು ಕಾನೂನುಗಳನ್ನು ಮಾಡಬೇಕಾದ ಸಮಯದಲ್ಲಿ ಅಲ್ಲಿ ಚರ್ಚೆ ಮಾಡ್ತಿರ್ತಾರೆ. ಆ ಚರ್ಚೆಗೆ ಇವರು ಅಬ್ಸೆಂಟ್ ಆದರು ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಅಂತೇಳಿ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಈ ರೀತಿ ಅಧಿವೇಶನ ನಡೆದ ಸಮಯದಲ್ಲಿ, ಸೆಷನ್ ನಡೆದ ಸಮಯದಲ್ಲಿ ಇವರಿಗೆ ಕಾಲ್ ಮಾಡುವ ಹಾಗಿಲ್ಲ. ಆಮೇಲೆ ವಿದೇಶಿ ರಾಜತಾಂತ್ರಿಕರು ಕೂಡ ವಿದೇಶಿಕ ರಾಜತಾಂತ್ರಿಕರು ಕೂಡ ಕ್ರಿಮಿನಲ್ ಮತ್ತು ಸಿವಿಲ್ ಮೊಕದ್ದಮೆಗಳಿಂದ ಕ್ರಿಮಿನಲ್ ಅಷ್ಟೇ ಆಗ್ತಾರೆ ಅವ್ರ ವಿರುದ್ಧ. ಯಾಕಂದ್ರೆ ಅವ್ರದ್ದೇನು ಇಲ್ಲಿ ಆಸ್ತಿ ಇರೋಂಗಿಲ್ಲ, ಏನಿರೋಂಗಿಲ್ಲ, ಅಲ್ಲಿ ಸಿವಿಲ್ ಮೊಕದ್ದಮೆಗಳು ಸಂಬಂಧ ಬರೋದಿಲ್ಲ. ಬೈ ಮಿಸ್ಟೇಕ್ ಏನಾದರೂ ಮ್ಯಾರೇಜಸ್ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ಗಳಿದ್ದು ಅಂತಂದರೆ ಅದು ಸಿವಿಲ್ ಮ್ಯಾಟರ್ಗಳಿಗೆ ಬರ್ತೈತಿ. ಅದೇನಾರ ಇರಲಿ, ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಇಷ್ಟ. ವಿದೇಶಿ ರಾಜತಾಂತ್ರಿಕರ ವಿರುದ್ಧ ಅಂದರೆ ಡಿಪ್ಲೊಮ್ಯಾಟ್ಸ್ ವಿರುದ್ಧ, ಅಂಬಾಸಿಡರು, ಆಮೇಲೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಲು ಬರೋದಿಲ್ಲ ವಿದೇಶಿ ತಾಂತ್ರಿಕರು. ಆಮೇಲೆ ಈ ವಿಶ್ವಸಂಸ್ಥೆ ಸದಸ್ಯ ಅಂಗಸಂಸ್ಥೆಗಳು ಇರ್ತಲ್ಲ, ವಿಶ್ವಸಂಸ್ಥೆಯ ಸದಸ್ಯರು, ವಿಶ್ವಸಂಸ್ಥೆ ಮತ್ತು ಅದರ ಏಜೆನ್ಸಿಗಳ ವಿರುದ್ಧ, ಆಯೋಗಗಳ ವಿರುದ್ಧ ಮೊಕದ್ದಮೆಗಳನ್ನು ದಾಖಲು ಮಾಡಲು ಬರೋದಿಲ್ಲ. ಇದಿಷ್ಟು ಎಕ್ಸೆಪ್ಷನ್ ಐತಿ. ಏನೇನಪ್ಪ ಅಂತಂದ್ರೆ ರಾಷ್ಟ್ರಪತಿ ಮತ್ತು ಗವರ್ನರ್ ವಿರುದ್ಧ ಆರ್ಟಿಕಲ್ 361 ಹೇಳ್ತೈತಿ. ಏನಂತಂದರೆ ನೀನು ಅವ್ರ ವಿರುದ್ಧ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಮಿನಲ್ ಆಗಲಿ ಸಿವಿಲ್ ಆಗಲಿ ಮೊಕದ್ದಮೆಗಳನ್ನು ದಾಖಲು ಮಾಡಲು ಬರೋದಿಲ್ಲ. ಆಮೇಲೆ 105 ಮತ್ತು 194ರ ಅಡಿಯಲ್ಲಿ MP ಮತ್ತು MLAಗೂ ರಿಸ್ಪೆಕ್ಟಿವ್ಲಿ ಏನು ಮಾಡಿದಾರೋ ಅಂತಂದರೆ ಕೆಲವೊಂದಿಷ್ಟು ವಿಶೇಷ ಸೌಕರ್ಯಗಳನ್ನು ಕೊಟ್ಟಾರೆ. ಹೌದಾ? ಅದು ಎಕ್ಸೆಪ್ಷನ್ನು. ಆಮೇಲೆ ವಿದೇಶಿ ರಾಜತಾಂತ್ರಿಕರು ಭಾರತದಲ್ಲಿ ಈ ಲಾದೊಳಗೆ ಬರೀತಾರೆ ಎನಿ ಪರ್ಸನ್ ಅಂತೇಳಿ. ಆ ಎನಿ ಪರ್ಸನ್ನು ಅನ್ನೋ ಅರ್ಥದಲ್ಲಿ ವಿದೇಶಿ ರಾಜತಾಂತ್ರಿಕರು ಕೂಡ ಬರ್ತಾರೆ. ಹಾಗಾಗಿ ಇಲ್ಲಿ ಎಕ್ಸೆಪ್ಷನ್ ಕೊಡ್ತಾರೆ. ವಿದೇಶಿ ರಾಜತಾಂತ್ರಿಕರಿಗೆ ಇವರ ವಿರುದ್ಧ ಸಿವಿಲ್ ಆಗಲಿ ಕ್ರಿಮಿನಲ್ ಆಗಲಿ ಮೊಕದ್ದಮೆಗಳನ್ನು ಹಾಕಲು ಬರೋದಿಲ್ಲ. ಆಮೇಲೆ ವಿಶ್ವಸಂಸ್ಥೆ ಮತ್ತು ಅದರ ಏಜೆನ್ಸಿಗಳ ವಿರುದ್ಧ ಕೂಡ
ಏಜೆನ್ಸಿಯ ರಾಜತಾಂತ್ರಿಕರ ವಿರುದ್ಧವೂ ಕೂಡ ಇವರಿಗೆ ಏನು ಮಾಡೋಕೆ ಅಂದರೆ ಈ ವಿಶ್ವಸಂಸ್ಥೆದವ್ರು ಕೆಲವೊಂದಿಷ್ಟು ಸ್ಟಡಿ ಮಾಡೋಕ್ಕೆ ಅಥವಾ ಮತ್ತೇನಾದ್ರು ಇನ್ವೆನ್ಷನ್ ಮಾಡೋಕ್ಕೆ ಅವ್ರನ್ನ ಇಲ್ಲಿ ಕಳಿಸ್ತಿರ್ತಾರೆ. ಆ ವಿಶ್ವಸಂಸ್ಥೆಯ ಕೆಲವು ಏಜೆನ್ಸಿಯ ಸದಸ್ಯರನ್ನು ಇಲ್ಲಿ ಕಳಿಸ್ತಿರ್ಬೇಕಾದ್ರೆ ಅವ್ರ ವಿರುದ್ಧನೂ ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ, ಅಂದರೆ ಈ ರೀತಿ ಕೇಸುಗಳನ್ನು ದಾಖಲೆ ಮಾಡೋಕ್ಕೆ ಬರೋಂಗಿಲ್ಲ. ಅವರು ಕೂಡ ಇಮ್ಯುನ್ಯೂ ಹೊಂದಿದ್ದಾರೆ, ಅಂದರೆ ರಕ್ಷಣೆ ಹೊಂದಿದ್ದಾರೆ ಮೊಕದ್ದಮೆಗಳ ವಿರುದ್ಧವಾಗಿ. ಆರ್ಟಿಕಲ್ 14ರಲ್ಲಿ ಇವಿಷ್ಟು ಎಕ್ಸೆಪ್ಷನ್ಗಳಿವೆ. ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂತಂದ್ರೆ ಆರ್ಟಿಕಲ್ 14ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 15ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ತಿವೆ. ಯಾಕೆ ಆಗ್ತಿವೆ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಜಜ್ಮೆಂಟ್ಗಳ ಬಗ್ಗೆ ಅಧ್ಯಯನ ಮಾಡ್ಕೋತಾ ಬಂದಾಗ ಗೊತ್ತಾಗೈತಿ. ಈಗ ಪೊಲೀಸ್ಗೆ PC ಮಾಡ್ಕೋತಾ ಹೋದ್ರೆ ಅಂದರೆ ಬರೀ ಈ ಸ್ಟೇಟ್ಮೆಂಟ್ಗಳನ್ನು ಓದಿದರೆ ಸಾಕು, ಅದೇನು ದೊಡ್ಡದಿಲ್ಲ. ಆಮೇಲೆ ಕೆಲವೊಂದಿಷ್ಟು ಜಜ್ಮೆಂಟ್ಗಳ ಬಗ್ಗೆ ಯಾವಾಗ ಕ್ವಶನ್ ಪೇಪರ್ನಲ್ಲಿ ಕೇಳಕತ್ತರೋ ಆವಾಗ ನಾವು ಕೂಡ ಏನು ಮಾಡಬೇಕಾಕೈತಿ ಅಂತಂದ್ರೆ ಆ ಎಕ್ಸಾಮಿನರ್ನ ಲೆವೆಲ್ಗೆ ಹೋಗಿ ಎಕ್ಸಾಮದ ಪ್ರಿಪ್ರೇಷನನ್ನು ಮಾಡಬೇಕಾಕೈತಿ. ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಜಜ್ಮೆಂಟ್ಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿತ್ತು. ಅಪ್ ಟು ಎಲ್ಲಿ ತನಕಪ್ಪ ಅಂತಂದ್ರೆ ಈ ಹಕ್ಕುಗಳ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅಧ್ಯಯನ ಮುಗಿಯುವವರೆಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಜಜ್ಮೆಂಟ್ಗಳ ಬಗ್ಗೆ ಅಧ್ಯಯನ ಮಾಡಲೇಬೇಕಾಗ್ತೈತಿ. ಹೌದಾ? ಆದ್ದರಿಂದ ಇದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಿರೋದ್ರಿಂದ ನೀವು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋಕತ್ತೀರಿ ಅವರಿಗೆಲ್ಲರಿಗೂ ಅನುಕೂಲ ಆಕೈತಿ. ಜೊತೆಗೆ ಯಾರಿಗೆ ಬರೀ ತಿಳ್ಕೊಳ್ಬೇಕು ಅನ್ನೋ ಆಸೆ ಐತಲ್ಲ, ಅಂದರೆ ಸ್ಟೇಟ್ ಅಂದರೆ ಏನು, ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು, ಈ ರೀತಿಯಾಗಿರ್ತಕ್ಕಂಥ ಅಧ್ಯಯನ, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಇದರ ನಾಲೆಜ್ ಇರಲೇಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಹೌದಾ? ಅವರಿಗೂ ಕೂಡ ಇದು ಅನುಕೂಲ ಆಕೈತಿ. ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 15ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.